ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ ಪರೀಕ್ಷೆ 2018ರಲ್ಲಿ ನಡೆದ ಪೇಪರ್ 1 ಪತ್ರಿಕೆಯ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನಲ್ಲಿ ನಾವು ಕೆಸೆಟ್ 2018 ಪರೀಕ್ಷೆ ವಾಯ್ ಸೀರೀಸನ್ನು ತೆಗೆದುಕೊಂಡಿದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ 4 ಸೀರೀಸ್ನಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಲಾಗಿರ್ತದೆ. ಸೊ ನಾವಿಲ್ಲಿ ವಾಯ್ ಸೀರೀಸನ್ನು ತೆಗೆದುಕೊಂಡು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ, ಎಕ್ಸ್ಪ್ಲನೇಷನ್ ಎಲ್ಲವೂ ಕೂಡ ನಿಮಗೆ ಈ ಒಂದು ವಿಡಿಯೋನಲ್ಲಿ ದೊರೆಯುತ್ತದೆ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021ನಲ್ಲಿ ನಾವು ನಿಮಗಾಗಿ 40 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ನೀವು 40 ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಸುಮಾರು 2000 MCQಗಳಲ್ಲಿ ಪ್ರಿಪ್ರೇಷನನ್ನು ಮಾಡ್ತೀರಿ. ಇದರ ಜೊತೆಗೆ 1000 MCQಗಳ PDF ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಈ 40 ಟೆಸ್ಟ್ಗಳ PDF ಸೊಲ್ಯೂಷನ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಪ್ರತಿಯೊಂದು ಯೂನಿಟ್ನ ಮೇಲೆ ಶಾರ್ಟ್ ನೋಟ್ಸನ್ನು ಕೂಡ ನಿಮಗೆ ನೀಡಲಾಗ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ಗೆ ನೀವು ಪ್ರಿಪ್ರೇಷನನ್ನು ಮಾಡಿದ್ರೆ ನೀವು ಸುಮಾರು ಇಲ್ಲಿ ನಿಯರ್ ಬೈ 5000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ಬೋದು. ಅದೇ ರೀತಿ ಫ್ರೆಂಡ್ಸ್, ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು, ಅಥವಾ ನೇರವಾಗಿ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ನೀವೇನಾದರೂ 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ನೀವು ಇಲ್ಲಿ 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಇದ್ರ ಜೊತೆಗೆ ನೀವು ನಮ್ಮ 1000 MCQಗಳ PDF ಅನ್ನು ಓದಿದ್ರೆ ಅಲ್ಲಿಯೂ ಕೂಡ 1000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಅದೇ ರೀತಿ ನೀವೆಲ್ಲ ನಮ್ಮ ವಿಡಿಯೋ ಲೆಕ್ಚರ್ಸನ್ನು ಫಾಲೋ ಮಾಡಿದ್ರೆ ಇಲ್ಲಿ ನೀವು ಸುಮಾರು 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಸೊ ಟೋಟಲ್ ಆಗಿ ನೀವು ಇಲ್ಲಿ 5000ಗಿಂತ ಹೆಚ್ಚಿನ ಪ್ರಶ್ನೆಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಐ ಥಿಂಕ್ ದಿಸ್ ಇಸ್ ಇನಫ್ ಪ್ರಿಪ್ರೇಷನ್ ಫಾರ್ ಪೇಪರ್ 1. ನೀವೆಲ್ಲ ಪೇಪರ್ 1ಗೆ ಸಂಬಂಧಪಟ್ಟಂತೆ 40 ಟೆಸ್ಟ್ಗಳು, 1000 MCQಗಳ PDF ಮತ್ತು ನಮ್ಮ ಶಾರ್ಟ್ ನೋಟ್ಸನ್ನು ಓದಿದ್ರೆ ನೀವು ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. So friends, here you are going to attend 40 mock tests. 40 mock tests means each test is having 50 questions. So you will be prepared for 2000 MCQs, and also we are providing 1000 MCQs PDF, and also if you follow our video lectures you will be prepared for 2000 MCQs. So here you will be prepared for more than 5000 MCQs. And these tests are very helpful to prepare for your paper 1. If you attend these 40 tests, if you go through our short notes, if you read our 100 MCQs PDF, I am sure you are going to score more than 75 in paper 1. If you score more in paper 1, it is very easy to clear KSET. So friends, here you can see the timetable. First test this is about batch 5. So already we have completed 4 batches. This is 5th batch. So in 5th batch we have started tests on 15th May 2021, and the last test will be on 3 June 2021. So daily you are having 2 tests, one in the morning and one in the evening. So ನಾವು ಟೆಸ್ಟ್ಗಳನ್ನು ನಿಮಗೆ ಡೆಫಿನೆಟ್ ಟೈಮಲ್ಲಿ ನೀಡಿದರೂ ಕೂಡ ನೀವು ಯಾವಾಗ ಇರ್ತೀರ ಆವಾಗ ಟೆಸ್ಟನ್ನು ಅಟೆಂಡ್ ಆಗ್ಬೋದು. ಅಟೆಂಡ್ ಆದ ನಂತರ ವ್ಯೂ ಸ್ಕೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೆಲ್ಲ ಸ್ಕೋರನ್ನು ನೋಡ್ಬೋದು. ಮತ್ತು ಸ್ಕೋರ್ ನೋಡಿದ ತಕ್ಷಣ ಅದೇ ಟೆಸ್ಟ್ನ ನಿಮಗೆ PDF ಅನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನೀವು ನಮ್ಮ ಮಟೀರಿಯಲ್ನ ಈ ಪೇಡ್ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ಆಕ್ಸೆಸ್ ಮಾಡ್ಬೋದು. ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದನೂ ಕೂಡ ನೀವು ಆಕ್ಸೆಸನ್ನು ಮಾಡ್ಬೋದು. ಸೊ ಲೆಟ್ us move to the questions. Here the question 1 is physical path along which data transmission occurs. It is known as option A encoder, option B decoder, option C channel, option D bandwidth. ಓಕೆ, ಭೌತಿಕ ಮಾರ್ಗ ಮಾಹಿತಿ ಪ್ರಸರಣ ಸಂಭವಿಸೋದಕ್ಕೆ ಏನಂತ ಕರಿತೀವಿ? ಆಪ್ಷನ್ ಎ ಎನ್ಕೋಡರ್, ಆಪ್ಷನ್ ಬಿ ಡಿಕೋಡರ್, ಆಪ್ಷನ್ ಸಿ ಚಾನಲ್, ಆಪ್ಷನ್ ಡಿ ಬ್ಯಾಂಡ್ ವಿಡ್ತ್. ಎಸ್, here the right answer is option C channel. Physical path along data transmission occurs. It is known as the channel. So option C is the correct answer. ಭೌತಿಕ ಮಾಹಿತಿ ಪ್ರಸರಣವಾಗುವುದಕ್ಕೆ ಏನಂತ ಕರಿತೀವಿ ನಾವು? ಚಾನಲ್. Yes, a transmission path is also referred to as transmission channel, and it is the path between 2 nodes of network that a data communication is going to follow, and the term refers to the physical cabling that connects the nodes on a network, the signal that is communicated over the pathway. Yes, the second question is MIPS stands for. MIPS ಎಂದರೆ ಆಪ್ಷನ್ ಎ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಆಪ್ಷನ್ ಬಿ ಮೆಗಾ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಆಪ್ಷನ್ ಸಿ ಮಿಲಿಯನ್ ಇಂಟರ್ಚೇಂಜ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್, ಆಪ್ಷನ್ ಡಿ ಮೆಗಾಬೈಟ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. Yes, here the right answer is option A million instruction
per second. Okay, MIPS ಅಂತಂದ್ರೆ ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್, ಮಿಲಿಯನ್ ಸೂಚನೆಗಳು ಒಂದು ಸೆಕೆಂಡಿಗೆ. Yes, MIPS stands for million instructions per second. MIPS, it is a method of measuring the raw speed of the computer's process. Please remember it. MIPS, it is going to measure the speed of the computer processor. And since the MIPS, it doesn't take into account of the other factors, yes, such as computer's IO speed, and it doesn't consider the processor architecture. So, and for example, you can say a computer rated at 100 MIPS may be able to compute certain functions faster than the other computer which is rated 120 MIPS. Yes, question number 3 is a set of standards to handle voice and computer data in telephone networks, providing additional telephone capabilities without scrapping existing copper telephone lines is called option A, internet service provider, option B, internet protocol network, option C, integrated service provider, option D, integrated service digital network. ಧ್ವನಿ ಮತ್ತು ಕಂಪ್ಯೂಟರ್ ಡೇಟಾ ನಿರ್ವಹಿಸಲು ಗುಣಮಟ್ಟಗಳಿರುವಂತೆ ಹೆಚ್ಚುವರಿ ದೂರವಾಣಿ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ. ತಾಮ್ರದ ದೂರವಾಣಿ ಮಾರ್ಗಗಳನ್ನು ನಾಶ ಮಾಡದೆ ಇದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ, ಇಂಟರ್ನೆಟ್ ಸೇವೆಯನ್ನು ಒದಗಿಸುವವರು, ಆಪ್ಷನ್ ಬಿ, ಇಂಟರ್ನೆಟ್ ಪ್ರೋಟೋಕಾಲ್ ನೆಟ್ವರ್ಕ್, ಆಪ್ಷನ್ ಸಿ, ಇಂಟಿಗ್ರೇಟೆಡ್ ಸೇವೆ ಒದಗಿಸುವವರು, ಆಪ್ಷನ್ ಡಿ, ಇಂಟಿಗ್ರೇಟೆಡ್ ಸೇವೆಯ ಡಿಜಿಟಲ್ ನೆಟ್ವರ್ಕ್. Here the right answer is option D, integrated service digital network. Then integrated service digital network, it is a set of communication standards for simultaneous digital transmission of voice, video, data and other network services over the digitalized circuits of the public switch telephone network. Question number 4 is fly ash means. Option A, ash that is generated in industries. Option B, dust produced by cement industries. Option C, produced by thermal power plants. Option D, the smoke that is generated when plastic is burnt. ಹಾರು ಬೂದಿ ಎಂದರೆ ಕೈಗಾರಿಕೆಗಳಲ್ಲಿ ಉತ್ಪತ್ತಿಯಾಗುವ ಬೂದಿ. ಆಪ್ಷನ್ ಬಿ, ಸಿಮೆಂಟ್ ಉದ್ಯಮಗಳಲ್ಲಿ ಉತ್ಪಾದನೆಯಾಗುವ ಧೂಳು. ಆಪ್ಷನ್ ಸಿ, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪತ್ತಿಯಾಗುವುದು. ಆಪ್ಷನ್ ಡಿ, ಪ್ಲಾಸ್ಟಿಕ್ ಸುಟ್ಟಾಗ ಉತ್ಪಾದಿಸಲ್ಪಡುವ ಹೊಗೆ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಫ್ಲೈ ಆಶ್ ಮೀನ್ಸ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ದಿ ಥರ್ಮಲ್ ಪವರ್ ಪ್ಲಾಂಟ್ಸ್. ಈ ಹಾರು ಬೂದಿ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪಾದನೆ ಮಾಡಲಾಗ್ತದೆ. Okay, thermal power generation through coal combustion. Yes, fly ash will be produced in the thermal power plants. It is through coal combustion produces minute particles of ash. It is known as the fly ash, and fly ash it also cause environmental problems. And this fly ash consists of silica, alumina, then oxide of iron, calcium, and also toxic heavy metals like lead, arsenic, cobalt, copper, and also it consists of magnesium. Okay, question number 5 is care and share policy of the forest applies to option A, tribal people, option B, forest communities, option C, villagers, option D, JFMCs. ಅರಣ್ಯ ನೀತಿ ಕಾಳಜಿ ವಹಿಸು ಮತ್ತು ಹಂಚಿಕೋ ಇದು ಯಾವುದಕ್ಕೆ ಅನ್ವಯಿಸುತ್ತದೆ? ಆಪ್ಷನ್ ಎ, ಬುಡಕಟ್ಟು ಜನಾಂಗ, ಆಪ್ಷನ್ ಬಿ, ಅರಣ್ಯ ಸಮುದಾಯಗಳು, ಆಪ್ಷನ್ ಸಿ, ಹಳ್ಳಿಗರು, ಆಪ್ಷನ್ ಡಿ, JFMCಗಳು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, JFMCs. Yes, care and share policy it is going to apply for the JFMCs. ಕಾಳಜಿ ವಹಿಸು ಮತ್ತು ಹಂಚಿಕೋ ಅರಣ್ಯ ನೀತಿ JFMC ಗಳಿಗೆ ಸಂಬಂಧಿಸಿದೆ. JFMC stands for Joint Forest Management Committee, and it is an agency formed at village level or cluster of villages that are situated or adjacent to the reserve forests. And joint forest management, it is a partnership involving both forest departments and also local communities in natural forest management. Please remember it. Forest management, joint forest management, it is a partnership with the forest departments and also local communities in natural forest management. And this concept JFM was introduced by the government of India through the National Forest Policy 1988.
Please remember this also. Question number 6 is, this ecosystem constitutes a systematic link between terrestrial and marine ecosystem. Yes, option A mango forests, option B mangrove forest, option C evergreen forest, option D rain forest. ಈ ಪರಿಸರ ವ್ಯವಸ್ಥೆ ಭೂಮಿಯ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವೆ ಸಂಪರ್ಕವನ್ನು ರಚಿಸುತ್ತದೆ. ಆಪ್ಷನ್ ಎ ಮಾವಿನ ಕಾಡುಗಳು, ಆಪ್ಷನ್ ಬಿ ಮ್ಯಾಂಗ್ರೋವ್ ಕಾಡುಗಳು, ಆಪ್ಷನ್ ಸಿ ನಿತ್ಯ ಹರಿದ್ವರ್ಣ ಕಾಡುಗಳು, ಆಪ್ಷನ್ ಡಿ ಮಳೆಯ ಕಾಡುಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಗ್ರೋವ್ ಕಾಡುಗಳು. Yes, here the right answer is option B mangrove forest. These mangrove forests, they are going to establish a link between terrestrial and marine ecosystem. Yes, here you can see the picture of the mangrove forest. It is clear that mangrove forest occurs at the interface between land or terrestrial and sea, or it is known as the marine. Okay, which is the nodal agency for granting equivalence to degrees awarded by foreign universities? ಎಸ್, ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಪ್ರದಾನಿಸಲ್ಪಟ್ಟ ಪದವಿಗಳಿಗೆ ಸಮಾನತೆ ಅನುಮತಿಸುವ ನೋಡಲ್ ಏಜೆನ್ಸಿ ಯಾವುದು? ಆಪ್ಷನ್ ಎ UGC, ಆಪ್ಷನ್ ಬಿ ನೀತಿ ಆಯೋಗ್, ಆಪ್ಷನ್ ಸಿ ICSSR, ಆಪ್ಷನ್ ಡಿ AIU. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ AIU, ಅಸೋಸಿಯೇಷನ್ ಆಫ್ ಆಲ್ ಇಂಡಿಯನ್ ಯೂನಿವರ್ಸಿಟೀಸ್. Yes, Association of All Indian Universities. It is the nodal agency for granting academic equivalence to the degrees awarded by the accredited foreign universities and institutions. Question number 8 is, Vidya Lakshmi is a web portal launched by the government for the benefit of students seeking. Option A higher education, option B teacher education, option C educational loans, option D scholarships. ಇವುಗಳಲ್ಲಿ ಯಾವುದನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಸರ್ಕಾರ ಈ ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಅನ್ನು ಆರಂಭ ಮಾಡಿದೆ? ಆಪ್ಷನ್ ಎ ಉನ್ನತ ಶಿಕ್ಷಣ, ಆಪ್ಷನ್ ಬಿ ಶಿಕ್ಷಕ ಶಿಕ್ಷಣ, ಆಪ್ಷನ್ ಸಿ ಶೈಕ್ಷಣಿಕ ಸಾಲಗಳು, ಆಪ್ಷನ್ ಡಿ ಸ್ಕಾಲರ್ಶಿಪ್ಗಳು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಶೈಕ್ಷಣಿಕ ಸಾಲಗಳು. ಎಸ್, ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್, ಇಟ್ ಈಸ್ ಫಾರ್ ದಿ ಎಜುಕೇಶನಲ್ ಲೋನ್ಸ್ ಫಾರ್ ದಿ ಸ್ಟೂಡೆಂಟ್ಸ್. ಎಸ್, Vidyalakshmi is the first of its kind portal for the students who seeks educational loan, and in this portal students can view their application, they can apply for educational loans, and they can track their loan applications, and the portal will also provide linkages to the national scholarship portal. Please remember this. Question number 9, which of the following university has adopted meta university concept? ಈ ಕೆಳಗಿನಲ್ಲಿ ಯಾವ ವಿಶ್ವವಿದ್ಯಾಲಯ ಮೆಟಾ ಯೂನಿವರ್ಸಿಟಿ ಪರಿಕಲ್ಪನೆಯನ್ನು ಅಳವಡಿಸಿದೆ? ಆಪ್ಷನ್ ಎ ಅಸ್ಸಾಂ ಯೂನಿವರ್ಸಿಟಿ, ಆಪ್ಷನ್ ಬಿ ಪಾಂಡಿಚೇರಿ ಯೂನಿವರ್ಸಿಟಿ, ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ, ಆಪ್ಷನ್ ಡಿ ಹೈದರಾಬಾದ್ ಯೂನಿವರ್ಸಿಟಿ. ಎಸ್, ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ has adopted the meta university concept. ಇಲ್ಲಿ ದೆಹಲಿ ವಿಶ್ವವಿದ್ಯಾಲಯ ಮೊದಲ ಬಾರಿಗೆ ಈ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್ ಅನ್ನು ಅಳವಡಿಸಿಕೊಂಡಿದೆ. Yes, what is Meta University? Meta University means here students of Meta University will be able to move between two universities, and they will have the freedom to study different subjects at any two universities, and the faculty and also resources will be shared here. Question number 10, a combination of hardware and software which links two parts of the same LAN or two compatible LANs by directing messages to the correct node is called option A embedded system, option B router, option C hybrid computer, option D microprocessor. ತಂತ್ರಾಂಶ ಮತ್ತು ಯಂತ್ರಾಂಶ ಸಂಯೋಜನೆ ಎರಡು ಭಾಗಗಳ ಒಂದೇ ಲ್ಯಾನ್ ಸಂಪರ್ಕಿಸುವ ಅಥವಾ ಎರಡು ಹೊಂದಬಲ್ಲ ಲ್ಯಾನ್ಗಳು ಸಂದೇಶಗಳನ್ನು ನಿರ್ದೇಶಿಸುವುದು ಸರಿಯಾದ ನೋಡ್ಗಳಿಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಅಂತರ್ಗತ ವ್ಯವಸ್ಥೆಗಳು, ಆಪ್ಷನ್ ಬಿ ರೂಟರ್, ಆಪ್ಷನ್ ಸಿ ಹೈಬ್ರಿಡ್ ಕಂಪ್ಯೂಟರ್, ಆಪ್ಷನ್ ಡಿ ಮೈಕ್ರೋ ಪ್ರೊಸೆಸರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ರೂಟರ್ ಇಸ್ ದ ಕರೆಕ್ಟ್ ಆನ್ಸರ್. Yes, router, here you can see the picture of the router. The router will connect computer and other devices to the internet, and a router acts as a dispatcher, and it is choosing the best route for your information to travel. It connects your business to the world, and a router will also protect the information from security threats. Here the question number 11, this is the question paper of 2018.
Okay, question number 11 is dash is a process of searching bugs in a software. Option A compiling, option B testing, option C execution, option D debugging. ಒಂದು ತಂತ್ರಾಂಶದಲ್ಲಿರುವ ನ್ಯೂನತೆಗಳನ್ನು ಹುಡುಕುವ ಒಂದು ಪ್ರಕ್ರಿಯೆ. ಆಪ್ಷನ್ ಎ ಕಂಪೈಲಿಂಗ್, ಆಪ್ಷನ್ ಬಿ ಪರೀಕ್ಷಿಸುವುದು, ಆಪ್ಷನ್ ಸಿ ಅನುಷ್ಠಾನ ಮಾಡುವುದು, ಆಪ್ಷನ್ ಡಿ ದೋಷ ನಿವಾರಣೆ. Yes, which is the process of searching bugs in a software. Yes, this process is known as the debugging. Yes, ಕಂಪ್ಯೂಟರ್ಗಳಲ್ಲಿ ತಪ್ಪುಗಳನ್ನು ಹುಡುಕುವ ಒಂದು ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ, ಡಿಬಗ್ಗಿಂಗ್ ಅಂತ ಕರಿತೀವಿ. ಡಿಬಗ್ಗಿಂಗ್ ಅಂದ್ರೆ ಕನ್ನಡದಲ್ಲಿ ಅನುವಾದ ದೋಷ ನಿವಾರಣೆ. And friends, what do you mean by debugging? Debugging, it is a methodical process of finding and reducing the number of bugs in a software. So debugging means we are going to search the number of bugs in the software. Bugs means nothing but it is mistakes, yes, or defects we can say. And whereas testing is the process of finding bugs in already developed software, not in a software code. Please remember this. Okay, the question number 12 is Project Tiger was launched in the year. Yes, ಹುಲಿ ಯೋಜನೆಯನ್ನ ಯಾವ ವರ್ಷದಲ್ಲಿ ಆರಂಭ ಮಾಡಲಾಗ್ತದೆ? ಆಪ್ಷನ್ ಎ 1983, ಆಪ್ಷನ್ ಬಿ 1993, ಆಪ್ಷನ್ ಸಿ 1973, ಆಪ್ಷನ್ ಡಿ 2000. Yes, the Project Tiger program was launched in the year of 1973. ಸೊ ಈ ಹುಲಿ ಯೋಜನೆಯನ್ನ 1973ರಲ್ಲಿ ಆರಂಭ ಮಾಡಲಾಗ್ತದೆ. ಸೊ ಪ್ರಾಜೆಕ್ಟ್ ಟೈಗರ್, ಇಟ್ ಈಸ್ ಅ ಟೈಗರ್ ಕನ್ಸರ್ವೇಷನ್ ಪ್ರೋಗ್ರಾಮ್. ಎಸ್, ಇದೊಂದು ಹುಲಿಗಳನ್ನು ಸಂರಕ್ಷಿಸುವ ಯೋಜನೆ ಆಗಿದೆ. ಅಂಡ್ ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ ಆಫ್ 1973 ಇನ್ ದ ಮಂತ್ ಆಫ್ ಏಪ್ರಿಲ್ by the government of India during the prime minister of Indira Gandhi. ಎಸ್, ಹುಲಿ ಯೋಜನೆ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ 1973ರಲ್ಲಿ ಆರಂಭವಾಗ್ತದೆ. ಅಂಡ್ ಕೈಲಾಶ್ ಸಂಕಲ್ ವಾಸ್ ದ ಫಸ್ಟ್ ಡೈರೆಕ್ಟರ್ ಆಫ್ ಪ್ರಾಜೆಕ್ಟ್ ಟೈಗರ್. ಎಸ್, ಕ್ವೆಶ್ಚನ್ ನಂಬರ್ 13, ಕ್ಯೋಟೋ ಪ್ರೋಟೋಕಾಲ್ ರಿಲೇಟೆಡ್ ಟು. ಆಪ್ಷನ್ ಎ ಓಝೋನ್ ಡಿಪ್ಲೇಷನ್, ಆಪ್ಷನ್ ಬಿ ಹಜಾರ್ಡಸ್ ವೇಸ್ಟ್, ಆಪ್ಷನ್ ಸಿ ಕ್ಲೈಮೇಟ್ ಚೇಂಜ್, ಆಪ್ಷನ್ ಡಿ ನ್ಯೂಕ್ಲಿಯರ್ ಎನರ್ಜಿ. ಕ್ಯೋಟೋ ಶಿಷ್ಟಾಚಾರ ಸಂಹಿತೆ ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಓಝೋನ್ ಸವಕಳಿ, ಆಪ್ಷನ್ ಬಿ ಅಪಾಯಕಾರಿ ತ್ಯಾಜ್ಯ, ಆಪ್ಷನ್ ಸಿ ಹವಾಮಾನ ಬದಲಾವಣೆ, ಆಪ್ಷನ್ ಡಿ ನ್ಯೂಕ್ಲಿಯರ್ ಶಕ್ತಿ. Yes, here the right answer is option C, climate change. I hope you all are aware about the Kyoto Protocol. Kyoto Protocol is related to climate change, and also please study up the Montreal Protocol, Kyoto Protocol, and some other topics in environment. Very important. Kyoto ಶಿಷ್ಟಾಚಾರ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದೆ. And also please study about the Sustainable Development Goals. Yes, question number okay. The Kyoto Protocol, it is an international treaty which extends the 1992 United Nations Framework Convention on Climate Change. Please remember it. The Kyoto Protocol, it is an extension of the 1992 UNFCCC. Yes, United Nations Framework Convention on Climate Change, and that commits state parties to reduce the greenhouse gases. Yes, greenhouse gas emissions based on the scientific consensus that global warming is occurring and that human-made CO2 emissions are driving it. Yes, and Kyoto Protocol was signed on 11th December 1997. And how many countries are there in Kyoto Protocol? There are 84. Then it was effective from 16 February 2005, and the languages which are used in the Kyoto Protocol are Arabic, Mandarin, English, French, Russian, and Spanish. Yes, question number 14. The first virtual university of India came up in. ಎಸ್, ಭಾರತದ ಪ್ರಥಮ ಕಾರ್ಯತಃ ವಿಶ್ವವಿದ್ಯಾಲಯ ಅಥವಾ ವಾಸ್ತವ ವಿಶ್ವವಿದ್ಯಾನಿಲಯ ಕಾರ್ಯಾಚರಣೆಗೊಂಡ ರಾಜ್ಯ ಯಾವುದು? ವರ್ಚುವಲ್ ಯೂನಿವರ್ಸಿಟಿ. ಎಸ್, ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ತಮಿಳುನಾಡು. ಮೊದಲ ವರ್ಚುವಲ್ ಯೂನಿವರ್ಸಿಟಿ ತಮಿಳುನಾಡಿನಲ್ಲಿ ಆರಂಭ ಮಾಡಲಾಗ್ತದೆ. ಸೊ ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ವಾಸ್ ಸ್ಟಾರ್ಟೆಡ್ ಇನ್ ತಮಿಳುನಾಡು.
Yes, Tamil Nadu Virtual University. It is in Chennai. Okay, Tamil Nadu is a university of. It is the first virtual university recognized by the University Grant Commission, and Tamil Virtual University. It is a distance education institution. Yes, please remember it is a distance education institution based in Chennai in Tamil Nadu. The government of Tamil Nadu established Tamil Virtual University on 17th February 2001. Yes, the year of establishment of Tamil Nadu Virtual University is 2001. 2001ರಲ್ಲಿ ತಮಿಳು ವರ್ಚುವಲ್ ಯೂನಿವರ್ಸಿಟಿಯನ್ನು ಆರಂಭ ಮಾಡಲಾಗ್ತದೆ. Okay, question number 15. Who inaugurated the 103rd Indian Science Congress at Mysore? Yes, who inaugurated the 103rd Indian Science Congress at Mysore? ಮೈಸೂರಿನಲ್ಲಿ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನ ಉದ್ಘಾಟಿಸಿದವರು ಯಾರು? ಆಪ್ಷನ್ ಎ ಪ್ರಣಬ್ ಮುಖರ್ಜಿ, ಆಪ್ಷನ್ ಬಿ ಹಮೀದ್ ಅನ್ಸಾರಿ, ಆಪ್ಷನ್ ಸಿ ನರೇಂದ್ರ ಮೋದಿ, ಆಪ್ಷನ್ ಡಿ ಮಿಸಸ್ ಸ್ಮೃತಿ ಇರಾನಿ. Yes, the right answer is option C, Narendra Modi. Yes, Narendra Modi inaugurated the 103rd Indian Science Congress at Mysore. Yes, ಮೈಸೂರಿನಲ್ಲಿ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. Yes, here you can see the explanation. The 103rd Indian Science Congress was inaugurated on 3rd January 2016 at University of Mysore by Shri Narendra Modi, Honorable Prime Minister of India, and in the presence of Shri Rudbai Vajubai Wala, Honorable Governor, and also in the presence of Dr. Harshavardhan, Union Minister of Science and Technology, and also Shri Y.S. Chaudhary, Union Minister of State, and Professor K.S. Rangappa, Honorable Vice Chancellor of Mysore University, and Shri Siddaramaiah, Honorable Chief Minister of Karnataka. At that time, Siddaramaiah was CM of Karnataka, and Professor C.N.R. Rao, Bharat Ratna, and Dr. Ashok Kumar Saxena, General President of Indian Science Congress Association. So in this way, 103rd Indian Science Congress was inaugurated by the PM Narendra Modi in the presence of Shri Vajubai Wala, Harshavardhan, and others. Yes, 16. Question number 16. A research hypothesis is a option A theory, option B principle, option C tentative proposition, option D postulate. ಸಂಶೋಧನಾ ಪ್ರಾಕಲ್ಪನೆಯು ಒಂದು. ಆಪ್ಷನ್ ಎ ಸಿದ್ಧಾಂತ, ಆಪ್ಷನ್ ಬಿ ತತ್ವ, ಆಪ್ಷನ್ ಸಿ ತಾತ್ಕಾಲಿಕ ಪ್ರಮೇಯ, ಆಪ್ಷನ್ ಡಿ ಸ್ವಯಂ ಸಿದ್ಧಾಂತ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸಂಶೋಧನಾ ಪ್ರಾಕಲ್ಪನೆಯು ಒಂದು ತಾತ್ಕಾಲಿಕವಾದ ಪ್ರಮೇಯವಾಗಿದೆ. ಹೈಪೋಥೆಸಿಸ್, ಇಟ್ ಈಸ್ ಅ ಟೆಂಟೇಟಿವ್ ಪ್ರಪೋಸಿಷನ್. Yes, hypothesis, it is considered as a tentative or testable proposition. Yes, it is a tentative or testable statement of the possible relationship between two or more variables under investigation. So hypothesis does not have to be right or wrong. So it is known as the tentative proposition. Question number 17. What is encyclopedia edited content called as? Option A primary source, option B infinite source, option C continuous source, option D secondary source. ವಿಶ್ವಕೋಶದಲ್ಲಿ ಅಂತಂದ್ರೆ ಎನ್ಸೈಕ್ಲೋಪೀಡಿಯಾದಲ್ಲಿ ಸಂಪಾದಿಸುವ ವಿಷಯವನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪ್ರಾಥಮಿಕ ಮೂಲಾಂಶವಾಗಿದೆ, ಆಪ್ಷನ್ ಬಿ ಅನಂತ ಮೂಲಾಂಶವಾಗಿದೆ, ಆಪ್ಷನ್ ಸಿ ನಿರಂತರ ಮೂಲಾಂಶವಾಗಿದೆ, ಆಪ್ಷನ್ ಡಿ ದ್ವಿತೀಯ ಮೂಲಾಂಶವಾಗಿದೆ. ಎಸ್, ವಿಶ್ವಕೋಶದಲ್ಲಿ ಸಂಪಾದಿಸುವ ವಿಷಯವನ್ನು ನಾವು ಏನಂತ ಕರಿತೀವಿ? ದ್ವಿತೀಯ ಮೂಲಾಂಶ ಅಥವಾ ಮಾಧ್ಯಮಿಕ ಮೂಲಾಂಶ. Yes, it is encyclopedia. It is an example for the secondary sources. Yes, secondary source of data means these data are not collected by the directly by the researcher. ಇವಾಗಲೇ ಯಾರೋ ದತ್ತಾಂಶವನ್ನು ಸಂಗ್ರಹಣೆ ಮಾಡಿ ಇಟ್ಟಿರ್ತಾರೆ, ಅವನ್ನ ನಾವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಒಂದು ಸ್ಟಡಿಗೆ ಬಳಸ್ಕೊಂಡ್ರೆ ಅದಕ್ಕೆ ನಾವೇನಂತೀವಿ? ದ್ವಿತೀಯ ಮೂಲಾಂಶ ಅಥವಾ ಮಾಧ್ಯಮಿಕ ಮೂಲಾಂಶ. Yes, encyclopedia, it is a reference work or
Okay, providing summaries of knowledge either from all branches or from the particular branch. So it is an example for the secondary source. Question number 18. Which is the process not needed in experimental research? Option A, manipulation and replication. Option B, controlling. Option C, observation. Option D, absence of treatment group. Yes, which process is not needed in experimental research? ಈ ಕೆಳಗಿನ ಯಾವ ಪ್ರಕ್ರಿಯೆಯು ಪ್ರಯೋಗಾತ್ಮಕ ಸಂಶೋಧನೆಗೆ ಅನವಶ್ಯಕವಾಗಿದೆ? ಆಪ್ಷನ್ ಎ, ವ್ಯತ್ಯಾಸಗೊಳಿಸುವುದು ಮತ್ತು ಪುನರಾವರ್ತನೆ. ಆಪ್ಷನ್ ಬಿ, ನಿಯಂತ್ರಿಸುವುದು. ಆಪ್ಷನ್ ಸಿ, ಅವಲೋಕನ. ಆಪ್ಷನ್ ಡಿ, ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು. ಇದು ಒಂದು ಪ್ರಯೋಗಾತ್ಮಕ ಸಂಶೋಧನೆಯ ಲಕ್ಷಣ ಅಲ್ಲ. ಎಸ್, ದ process not needed in experimental research is absence of treatment group. Yes, experimental research, it is a study that strictly adheres to a scientific research design, and experimental research, it includes a hypothesis, a variable that can be manipulated by the researcher, and also variables can be measured, calculated, and also compared. And experimental research, it is completed in a controlled environment. Okay, question number 19. When two or more successive footnotes refer to the same work, which one of the following is used? Option A, IBID. Option B, ET.AL. Option C, OP.CIT. Option D, IOC.CIT. ಒಂದೇ ಮೂಲ ಗ್ರಂಥಕ್ಕೆ ಸಂಬಂಧಿಸಿದ ಎರಡು ಅಥವಾ ಹೆಚ್ಚು ಅನುಕ್ರಮ ಅಡಿ ಟಿಪ್ಪಣಿಗಳನ್ನು ಕೊಡುವಾಗ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ? ಎಸ್, ವೆನ್ ವಿ ಆರ್ giving two or more footnotes which is referring the same work, we are going to use IBID. Yes, please remember the right answer is option A, IBID. ಒಂದೇ ಮೂಲ ಗ್ರಂಥಕ್ಕೆ ಸಂಬಂಧಿಸಿದ ಎರಡು ಅಥವಾ ಹೆಚ್ಚಿನ ಅಡಿ ಟಿಪ್ಪಣಿಗಳನ್ನು ಫೂಟ್ನೋಟ್ಸ್ ಅನ್ನು ನಾವು ನೀಡುವಾಗ IBID ಅಂತ ಬಳಕೆ ಮಾಡ್ತೀವಿ. Yes, when you are referencing the same source in two or more footnotes, okay, the second and subsequent references should be entered as IBID. Okay, and the page number for the relevant footnote. Use IBID. Okay, use IBID without any page number if the page is the same as the previous reference. Here you can see the example, IBID 72. Here 72 is the page number. Yes, question number 20. What is the research that aims at immediate application? Option, okay, which research aims at immediate application? Yes, going to implement immediately. Option A, action research. Option B, empirical research. Option C, conceptual research. Option D, fundamental research. ತತ್ಕ್ಷಣ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಕೈಗೆತ್ತಿಕೊಳ್ಳಲಾದ ಸಂಶೋಧನೆಯನ್ನ ಹೇಗೆ ಗುರುತಿಸಲಾಗುತ್ತದೆ? ಆಪ್ಷನ್ ಎ, ಕ್ರಿಯಾ ಸಂಶೋಧನೆ. ಆಪ್ಷನ್ ಬಿ, ಕಾರ್ಯಕ್ಷೇತ್ರ ಸಂಶೋಧನೆ. ಆಪ್ಷನ್ ಸಿ, ಪರಿಕಲ್ಪನಾತ್ಮಕ ಸಂಶೋಧನೆ. ಆಪ್ಷನ್ ಡಿ, ಮೂಲಭೂತ ಸಂಶೋಧನೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕ್ರಿಯಾ ಸಂಶೋಧನೆ. Yes, here the correct answer is option A, action research. And what do you mean by action research? Action research, it is a philosophy and methodology of research, and it is generally applied in social science. ಕ್ರಿಯಾ ಸಂಶೋಧನೆ ಹೆಚ್ಚಾಗಿ ನಾವು ಸಮಾಜ ವಿಜ್ಞಾನದಲ್ಲಿ ಬಳಸ್ತೀವಿ. And it seeks transformative change through the simultaneous process of taking action and doing a research. Yes, as name suggests, here we are going to take the action. Yes, doing research which are linked together by critical reflection. Example, an elementary school teacher conducting her own in class research project with her students. It is an example for the action research. Means action research, it is going to be conducted to solve the problems immediately, and the process of action research is first identifying the problem, then devise a plan, then act on the plan, then observe and analyze your data, then last one is reflect and share. So let us move to the questions. Here question number 21 is, ಇದು 2018ರ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. Okay, so question number 21 is, which one of the
following is the most effective mode of learning in the present days? Yes, option E self study, option B blended learning, option C face to face learning, option D e learning. ಇವುಗಳಲ್ಲಿ ಯಾವುದು ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ? ಆಪ್ಷನ್ ಎ ಸ್ವಯಂ ಅಧ್ಯಯನ, ಆಪ್ಷನ್ ಬಿ ಮಿಶ್ರಿತ ಕಲಿಕೆ, ಆಪ್ಷನ್ ಸಿ ಮುಖಾಮುಖಿ ಕಲಿಕೆ, ಆಪ್ಷನ್ ಡಿ ವಿದ್ಯುನ್ಮಾನ ಕಲಿಕೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಬ್ಲೆಂಡೆಡ್ ಲರ್ನಿಂಗ್. ಎಸ್, ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಮಿಶ್ರಿತ ಕಲಿಕೆ. ಸೊ ಬ್ಲೆಂಡೆಡ್ ಲರ್ನಿಂಗ್ ಇಟ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ನೌ ಅ ಡೇಸ್. ಎಸ್, ಮಿಶ್ರಿತ ಕಲಿಕೆ ಇದು ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ. Yes, then what do you mean by blended learning? Yes, if you observe this picture, you will come to know what is the meaning of the blended learning. Blended learning, it is a mixture of both classroom learning and online learning. Yes, blended learning, it is an approach to education that combines online educational material and opportunities for interaction online with the traditional place-based classroom methods. Yes, it is known as the blended learning. Whatever we are following, it is blended learning only. We will study in the offline classes also, and also we can study through the online. There are also many online portals are also available for our study. Yes, it requires the physical presence of both the teacher and student with some elements of student control over time, place, path or pace. Okay, this is known as the blended learning. Blended learning ಅಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡನ್ನೂ ಕೂಡ ಸೇರಿಸಿ ನಡೆಯುವ ಒಂದು ತರಗತಿಗಳು. ಇದಕ್ಕೇನಂತೀವಿ ನಾವು ಬ್ಲೆಂಡೆಡ್ ಲರ್ನಿಂಗ್. ಇಲ್ಲಿ ಕೂಡ ಟೀಚರ್ ಮತ್ತು ಸ್ಟೂಡೆಂಟ್ ಇಬ್ಬರು ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಆದರೂ ಕೂಡ ಇಲ್ಲಿ ಸ್ಟೂಡೆಂಟ್ ಕಂಟ್ರೋಲ್ ಸ್ವಲ್ಪ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು, ಅಂದರೆ ಸ್ಟೂಡೆಂಟ್ ಸೆಂಟ್ರಿಕ್. ಎಸ್, ಕ್ವಶನ್ ನಂಬರ್ 22. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಏಮ್ ಆಫ್ ವ್ಯಾಲ್ಯೂ ಎಜುಕೇಶನ್? Yes, option A to inculcate moral values, option B to inculcate social values, option C to inculcate political values, option D to inculcate economic values. ಎಸ್, ಇವುಗಳಲ್ಲಿ ಯಾವುದು ಮೌಲ್ಯಯುತ ಶಿಕ್ಷಣದ ಗುರಿಯಾಗಿದೆ? ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಸಾಮಾಜಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ರಾಜಕೀಯ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಆರ್ಥಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು. ಎಸ್, the aim of the value education is to inculcate moral values. So option A is the right answer. ಎಸ್, ಮೌಲ್ಯಯುತ ಶಿಕ್ಷಣದ ಮುಖ್ಯ ಗುರಿ ಅಂತಂದ್ರೆ ನೈತಿಕ ಮೌಲ್ಯಗಳನ್ನು ಕಲಿಸುವುದು. Yes, what do you mean by value education? Value education, it is the process by which give moral values to the students. It is known as the value education, and value education is associated with those different pedagogies, methods or programs that teachers or educators use in order to create learning experience. Here the main motive is to give moral values to the students. ಇಲ್ಲಿ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳನ್ನು ಕಲಿಸುವುದು ವ್ಯಾಲ್ಯೂ ಎಜುಕೇಷನ್ನ ಅಥವಾ ಮೌಲ್ಯಯುತ ಎಜುಕೇಷನ್ನ ಒಂದು ಮುಖ್ಯ ಗುರಿಯಾಗಿರ್ತದೆ. ಎಸ್, ಕ್ವಶನ್ ನಂಬರ್ 23. ಲೆಕ್ಚರ್ ಮೆಥಡ್ ಈಸ್ ಲೀಸ್ಟ್ ಇಫೆಕ್ಟಿವ್ ಇನ್ ದ ಲರ್ನಿಂಗ್ ಆಫ್ ದ ಫಾಲೋವಿಂಗ್? ಆಪ್ಷನ್ ಎ ಆಪ್ಟಿಟ್ಯೂಡ್, ಆಪ್ಷನ್ ಬಿ ಆಟಿಟ್ಯೂಡ್, ಆಪ್ಷನ್ ಸಿ ರಿಲೇಶನ್ಶಿಪ್, ಆಪ್ಷನ್ ಡಿ ಸ್ಕಿಲ್. ಡ್ಯಾಶ್ ಕಲಿಕೆಯಲ್ಲಿ ಉಪನ್ಯಾಸವು ಒಂದು ಕನಿಷ್ಠ ಪರಿಣಾಮವಾಗಿದೆ. ಆಪ್ಷನ್ ಎ ಮನೋಧೋರಣೆ, ಆಪ್ಷನ್ ಬಿ ಮನೋಭಾವನೆ, ಆಪ್ಷನ್ ಸಿ ಸಂಬಂಧಗಳು, ಆಪ್ಷನ್ ಡಿ ಕೌಶಲ್ಯ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸ್ಕಿಲ್. ಲೆಕ್ಚರ್ ಮೆಥಡ್ ಇಟ್ ಈಸ್ ಲೀಸ್ಟ್ ಎಫೆಕ್ಟಿವ್ ಇನ್ ದ ಲರ್ನಿಂಗ್ ಆಫ್ ದಿ ಸ್ಕಿಲ್ಸ್. ಕೌಶಲ್ಯವನ್ನು ಕಲಿಯುವುದರಲ್ಲಿ ಉಪನ್ಯಾಸಕ ಒಂದು ಕನಿಷ್ಠ ಪರಿಣಾಮವನ್ನು ಬೀರ್ತದೆ, ಅಂದರೆ ಅಷ್ಟೊಂದು ಎಫೆಕ್ಟಿವ್ ಆಗುವುದಿಲ್ಲ. Yes, in lecture method, okay, what do you mean by lecture method? In lecture method, the teacher talks and students are passive listeners here. Okay, teacher will go on giving the lecture, but students are listening or they are understanding or no, teacher won't borrow. Teacher is continuously giving the information and the students are passive here. Since the students do not actively participate in this method of teaching, this is a teacher controlled information centered method. Yes, this method is also teacher controlled. Teacher want to maintain strict discipline in the class, and also it is information centered method. It means the main aim of the teacher is only completion of the syllabus. He doesn't try to understand whether the students are following or no. Yes, so it is least effective in learning the skills.
ಎಸ್ ಇಲ್ಲಿ ಲೆಕ್ಚರ್ ಮೆಥಡ್ ಅಂತಂತಂದರೆ ಇಲ್ಲಿ ಒಬ್ಬ ಶಿಕ್ಷಕ ಯಾವಾಗಲೂ ಪಾಠ ಮಾಡ್ತಾ ಹೋಗ್ತಾನೆ, ಆದರೆ ವಿದ್ಯಾರ್ಥಿಗಳು ಮಾತ್ರ ಸರಿಯಾಗಿ ಕೇಳೋದಿಲ್ಲ, ಅದ್ರ ಬಗ್ಗೆ ಶಿಕ್ಷಕರೆಲ್ಲ ಯಾವುದೇ ರೀತಿ ಯೋಚನೆನೇ ಮಾಡೋದಿಲ್ಲ. ಅವನ ಮುಖ್ಯ ಉದ್ದೇಶ ಸಿಲೆಬಸ್ ಕಂಪ್ಲೀಟ್ ಮಾಡೋದಾಗಿರ್ತದೆ. ಹಾಗಾಗಿ ಇದಕ್ಕೆ ನಾವು ಟೀಚರ್ಸ್ ಆ್ಯಂಡ್ ಕಂಟ್ರೋಲ್ ಮೆಥಡ್ ಅಂತಲೂ ಕರಿತೀವಿ. ಶಿಕ್ಷಕ ಯಾವಾಗಲೂ ಕ್ಲಾಸ್ ರೂಮ್ನಲ್ಲಿ ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತಾ ಇರ್ತಾನೆ. ಮಾಹಿತಿಯನ್ನು ನೀಡಿದರೆ, ಸಿಲೆಬಸನ್ನು ಕಂಪ್ಲೀಟ್ ಮಾಡಿದರೆ ಅವನ ಕೆಲಸ ಮುಗೀತಂತ ಭಾವನೆಯನ್ನು ಹೊಂದಿರ್ತಾನೆ. Yes, question number 24. Which of the following techniques used by a teacher to teach include? Option 1 lecture, 2 interactive lecture, 3 group work, 4 self study. ಒಬ್ಬ ಶಿಕ್ಷಕನು ಬೋಧನೆಗಾಗಿ ಈ ಕೆಳಗಿನ ಯಾವ ತಂತ್ರಗಳನ್ನು ಬಳಸ್ತಾನೆ? 1 ಉಪನ್ಯಾಸ, 2 ಪರಸ್ಪರ ವಿಚಾರ ವಿನಿಮಯ ಮಾದರಿ ಉಪನ್ಯಾಸ, ತಂಡ ಕಾರ್ಯ, ಸ್ವ ಅಧ್ಯಯನ. Yes, there are 4 options. Here the right answer is option B, 1, 2, 3 only. 1, 2, 3 ಮಾತ್ರ. Yes, because you know the techniques used by teacher are lecture method, interactive lecture, group work, self study. It is not the method of the it is not the method used by the ಟೀಚರ್. ಎಸ್, ಇಲ್ಲಿ ಸ್ವ ಅಧ್ಯಯನ ಶಿಕ್ಷಕನ ಒಂದು ತಂತ್ರ ಆಗಿಲ್ಲ. ಆದ ಕಾರಣ ಇಲ್ಲಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಎಸ್, ಹಿಯರ್ ಯು ಕ್ಯಾನ್ ಸಿ the techniques used, the teaching methods are chosen to accomplish the specific objective. Yes, these methods are used by the teacher. For example, lecture method, worked examples, interactive lecture, flipped classroom, questioning, discussion, scenario based, case studies, collaborative learning, inquiry based, problem based, project based. These are the various techniques used by the teacher. But self study, it is not the method of teaching or technique of teaching used by the teacher. Yes, let us move to the next question. Question number 25. Which of the following is not a teaching method? Option A buzz group, option B brainstorming, option C gossip, option D role plays. ಕೆಳಗಿನವುಗಳಲ್ಲಿ ಯಾವುದು ಉಪನ್ಯಾಸದ ಮಾದರಿ ಅಲ್ಲ? ಆಪ್ಷನ್ ಎ ಬಜ್ ಗುಂಪು, ಆಪ್ಷನ್ ಬಿ ಮಿದುಳು ದಾಳಿ, ಆಪ್ಷನ್ ಸಿ ಗಾಳಿ ಮಾತು, ಆಪ್ಷನ್ ಡಿ ಮಾದರಿ ಪಾತ್ರ. ಎಸ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಟೀಚಿಂಗ್ ಮೆಥಡ್? ದಟ್ ಈಸ್ ಗಾಸಿಪ್. ಇಟ್ ಈಸ್ ನಾಟ್ ಎ ಟೀಚಿಂಗ್ ಮೆಥಡ್. ಗಾಳಿ ಮಾತು ಇದು ಒಂದು ಟೀಚಿಂಗ್ ಮೆಥಡ್ ಅಲ್ಲ. ಉಳಿದವು ಬಜ್ ಗ್ರೂಪ್, ಬ್ರೈನ್ಸ್ಟಾರ್ಮಿಂಗ್, ರೋಲ್ ಪ್ಲೇಸ್ ಆರ್ ದಿ ಟೀಚಿಂಗ್ ಮೆಥಡ್ಸ್ ಹಿಯರ್. Yes, there are different types of teaching methods which can be categorized into 3 broad types. One is a teacher centered method, second one is learner centered method, and third one is content focused method. Yes, here you can see various teaching methods. Teacher centered method include lecture, demonstration, biographical, historical, team teaching, student centered, laboratory, heuristic, project, assignment, discussion. Then pupil centered method. Pupil centered means these are also student centered, but in socialistic classroom techniques, seminar, symposium, workshop, panel discussion. Use of instruction technology means by using the technology. Programmed instruction, CIA, use of teaching machines, personalized instruction. These are the various teaching methods used by the teacher. Yes, the next question number 26 to 30. Yes, question number 26 to 30. Based on the following data with the help of the given figure. ಎಸ್, ಇಲ್ಲಿ ಒಂದು ಈ ಫಿಗರನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನನ್ನು ನೀಡಿದ್ದಾರೆ. ಅದನ್ನು ನೋಡಿ ನಾವು ಈ ಮುಂದೆ ನೀಡುವ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಓಕೆ, ಹಿಯರ್ ದ ಪಿಕ್ಚರ್ ಇಸ್ ದೇರ್, A, B, C. This is the picture given in the question paper. Yes, this picture I put for our better understanding. ಎಸ್, ಇಲ್ಲಿ ನಾನು ಕನ್ನಡದಲ್ಲಿ ಪ್ರಶ್ನೆಗಳನ್ನ ಹಾಕಿದ್ದೀನಿ, ಬಟ್ ಈ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಹಾಕೋದನ್ನು ಮರ್ತಿದ್ದೀನಿ. ಬಟ್ ಇಲ್ಲಿ ನೋಡ್ಬೋದು ನಾವು A is equal to 30. A ಅಂದರೆ 30. ಇದು ಈ ಸರ್ಕಲ್ ಏನಿದೆ ಅಲ್ಲ, A is equal to 30. This circle represents 30. Here I have written. Yes, represents total number of students studying in physics. Yes, A means this circle shows total number of students
studying the physics. This circle, okay. ಈ ಸರ್ಕಲ್ ಏನು ಮಾಡ್ತದೆ, ವಿದ್ಯಾರ್ಥಿಗಳು ಫಿಸಿಕ್ಸ್ ಅನ್ನು ಓದ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ? 30. ದೆನ್ ಬಿ ನಮಗೆ ಗೊತ್ತಿಲ್ಲ. ಬಿ ವಿ ಡೋಂಟ್ ನೋ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ರಿಪ್ರೆಸೆಂಟ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಕೆಮಿಸ್ಟ್ರಿ. ಎಸ್, ಬಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಕೆಮಿಸ್ಟ್ರಿ, ದಿಸ್ ಸರ್ಕಲ್. ಎಸ್, ಓಕೆ. ಬಿ ನ ಸರ್ಕಲ್ ಏನು ತೋರಿಸ್ತದೆ? ಒಟ್ಟು ಕೆಮಿಸ್ಟ್ರಿಯನ್ನು ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿಲ್ಲ. ಸಿ 40. ಎಸ್, ಸಿ is equal to 40. ಎಸ್, ದಿಸ್ ಸರ್ಕಲ್. ಸ್ಟೂಡೆಂಟ್ಸ್ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್. This circle represent chemistry. Circle C represents mathematics. Total number of students, 40 students are studying mathematics, 30 students are studying physics. B we don't know. Then next 12 students are studying physics and chemistry but not mathematics. So P is equal to 10. This area, yes, this area represents students who are studying both physics and chemistry but not mathematics. So P is equal to 12. Then 16 students are studying chemistry and mathematics but not physics. Yes, means the chemistry and mathematics R is equal to 12. This area represents students who are studying chemistry and mathematics but not physics. Then there are 4 students who are studying physics, chemistry and mathematics. Yes, so this area S represents, S is equal to 4. S represents the students who are studying physics, chemistry and mathematics. Yes, here P, Q, R, S. P means students who are studying physics and chemistry. There are 12 students this area. So Q means students who are studying physics and mathematics. It is not given. R means students who are studying both mathematics and chemistry, 16 students. S means students who are studying all the 3 subjects. S is equal to 4. So even based on this we have to solve the upcoming questions. Yes, question number 26. If no student is studying chemistry alone, yes, what is the total number of students studying chemistry? Yes, please try to understand the question. Here, if no student is studying chemistry alone, yes, any student is not going to study chemistry alone, then what is the total number of students studying chemistry? Yes, it means no one is studying only chemistry, but they are studying the chemistry with the physics or with the mathematics. Yes, if no students is studying chemistry means the students who are studying only chemistry, it is 0. Then what is the number of students who are studying chemistry with mathematics and with physics? Option A 30, option B 28, option C 32, option D 34. ಯಾವುದೇ ವಿದ್ಯಾರ್ಥಿ ರಸಾಯನಶಾಸ್ತ್ರವನ್ನು ಮಾತ್ರ ಅಧ್ಯಯನ ಮಾಡದೆ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರವನ್ನು ಅಭ್ಯಸಿಸ್ತಾ ಇದ್ದಾರೆ? ಎಸ್, ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಕ್ವಶನ್, ಆದರೆ ಏನೂ ಇಲ್ಲ. ಇಲ್ಲಿ ಯಾವುದೇ ವ್ಯಕ್ತಿ ರಸಾಯನಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇಲ್ಲ. ಅಧ್ಯಯನ ಮಾಡದೆ ಅಂತಂದ್ರೆ ರಸಾಯನಶಾಸ್ತ್ರ ಒಂದೇ ಸಬ್ಜೆಕ್ಟ್ ಅನ್ನು ಅಧ್ಯಯನ ಮಾಡದೆ, ಅಂದ್ರೆ ಕೇವಲ ರಸಾಯನಶಾಸ್ತ್ರವನ್ನ ಸಬ್ಜೆಕ್ಟ್ ಅನ್ನ ಮಾತ್ರ ಓದುವವರ ಸಂಖ್ಯೆ ಎಷ್ಟಿಲ್ಲಿ? 0. ಎಸ್, ದ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಓನ್ಲಿ ಕೆಮಿಸ್ಟ್ರಿ ಈಸ್ 0. ಹೌದಲ್ಲ, ಕೇವಲ ರಸಾಯನಶಾಸ್ತ್ರವನ್ನು ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆ ಇಲ್ಲಿ? 0 ಇದೆ. ಹಾಗಾದ್ರೆ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರ ಅಭ್ಯಸಿಸ್ತಾ ಇದ್ದಾರೆ? ಹಾಗಾದ್ರೆ ರಸಾಯನಶಾಸ್ತ್ರವನ್ನ ಇತರ ಸಬ್ಜೆಕ್ಟ್ಗಳೊಂದಿಗೆ, ಫಿಸಿಕ್ಸ್ನೊಂದಿಗೆ ಮತ್ತೆ ಮ್ಯಾಥಮೆಟಿಕ್ಸ್ನೊಂದಿಗೆ ಎಷ್ಟು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ? ನೋ ಸ್ಟೂಡೆಂಟ್ ಈಸ್ ಸ್ಟಡಿಂಗ್ ಕೆಮಿಸ್ಟ್ರಿ ಅಲೋನ್. ದೆನ್ ವಾಟ್ ಈಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ದ ಕೆಮಿಸ್ಟ್ರಿ ವಿತ್ ಅದರ್ ಸಬ್ಜೆಕ್ಟ್ಸ್? ಸೊ let us find it. Students studying chemistry alone is 0. It is given in the question. ಕೇವಲ ರಸಾಯನಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 0. ಇಲ್ಲಿ ಕ್ವಶನ್ ಅಲ್ಲಿನೇ ಕೊಟ್ಟಿದ್ದಾರೆ ಅವರು. ಓಕೆ, ಇಫ್ ನೋ ಸ್ಟೂಡೆಂಟ್ಸ್ ಈಸ್ ಸ್ಟಡಿಂಗ್ ಕೆಮಿಸ್ಟ್ರಿ ಅಲೋನ್, ಯಾವುದೇ ವಿದ್ಯಾರ್ಥಿ ರಸಾಯನಶಾಸ್ತ್ರವನ್ನು ಅಧ್ಯಯನ ಮಾಡದೆ, ಸೊ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಕೆಮಿಸ್ಟ್ರಿ ಈಸ್ 0. ದೆನ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಕೆಮಿಸ್ಟ್ರಿ ಅಂಡ್ ಫಿಸಿಕ್ಸ್, it is represented by the area
P. So the students who are studying physics and chemistry, how many students are there? 12. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎರಡನ್ನೂ ಓದುವ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? 12 ಜನ ಇದ್ದಾರೆ. ಪಿ ರೆಪ್ರೆಸೆಂಟ್ ಮಾಡ್ತದೆ. ಸೊ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್, yes, chemistry and mathematics, it is represented by R. How many students are there? 16. yes, chemistry ಮತ್ತು ಮ್ಯಾಥಮೆಟಿಕ್ಸ್ ಅಧ್ಯಯನ ಮಾಡೋರನ್ನ ಎಷ್ಟು ಜನ ಇದ್ದಾರೆ? ಆರ್ ತೋರಿಸ್ತದೆ. ಆರ್ ಎಷ್ಟು ಜನ ಇದ್ದಾರೆ? 16. then students who are studying chemistry, physics and mathematics, it is represented by yes. how many students are there? 4. yes, physics, chemistry ಮತ್ತೆ mathematics ಮೂರನ್ನು ಓದುವರ ಸಂಖ್ಯೆ ಎಷ್ಟಿದೆ ಇಲ್ಲಿ? 4. ಇದನ್ನು yes ತೋರಿಸ್ತದೆ. yes, then students who are studying only chemistry 0. then how many students are studying chemistry? ಕೇವಲ ಕೆಮಿಸ್ಟ್ರಿಯನ್ನು ಓದುವ ರಸಾಯನಶಾಸ್ತ್ರವನ್ನು ಓದುವ ವಿದ್ಯಾರ್ಥಿಗಳ ಸಂಖ್ಯೆ 0 ಆದರೆ ಎಷ್ಟು ಜನ ವಿದ್ಯಾರ್ಥಿಗಳು ರಸಾಯನಶಾಸ್ತ್ರ ಓದ್ತಾ ಇದ್ದಾರೆ? ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ 12, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ 16, ಕೆಮಿಸ್ಟ್ರಿ, ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ 4. ಸೊ ಟೋಟಲ್ 32 ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಕೆಮಿಸ್ಟ್ರಿ. as question number 27, if students studying physics and mathematics, yes, if students studying physics and mathematics, physics, chemistry and mathematics are 14 in number, then what is the value of Q? yes, if students studying physics and mathematics, yes, please try to understand the question. if students studying physics and mathematics plus physics, chemistry and mathematics are 14 students in number, then what is the value of Q? yes, 14 ಜನ ವಿದ್ಯಾರ್ಥಿಗಳು ಏನಿದಾರಲ್ಲ, ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಹಾಗೂ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರವನ್ನು ಅಭ್ಯಸಿಸಿದರೆ ಚಿತ್ರಣದಲ್ಲಿರುವ Q ನ ಮೌಲ್ಯವೇನು? yes, let us try to solve it. yes, here you can see the picture. This is 30 students who are studying physics. B 0, we found in the last question. B is equal to 0. the students who are studying chemistry, B is equal to 0 ಇದನ್ನು ನಾವು ಮೊದಲನೇ ಪ್ರಶ್ನೆಯಲ್ಲಿ ಕಂಡುಹಿಡಿದಿವಿ. next C, students who are studying mathematics, then P is equal to 12. P means students who are studying physics and chemistry. P is equal to 12. P ಅಂತಂದ್ರೆ ಇವರು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎರಡನ್ನೂ ಓದ್ತಾ ಇದ್ದಾರೆ. R means these students are studying both chemistry and mathematics. ಆರ್ ಇವರು ಮ್ಯಾಥಮೆಟಿಕ್ಸ್ ಮತ್ತು ಕೆಮಿಸ್ಟ್ರಿ ಎರಡನ್ನೂ ಓದ್ತಾ ಇದ್ದಾರೆ. ಅದೇ ರೀತಿ ಕ್ಯೂ ಇವರು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎರಡನ್ನೂ ಓದ್ತಾ ಇದ್ದಾರೆ. ಕ್ಯೂ ವಿ ಹ್ಯಾವ್ ಟು ಫೈಂಡ್ ಹಿಯರ್. ಕ್ಯೂ ದ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಬೋತ್ ಫಿಸಿಕ್ಸ್ and mathematics, that number we have to find here. so as given in the question, physics and mathematics, it is represented by Q, and physics, chemistry and mathematics is equal to 4. yes, it is there in the question. if physics and mathematics means Q here, physics and mathematics means Q, plus physics, chemistry and mathematics means yes, physics, chemistry and mathematics means this area. yes, how many students are there who are studying physics and mathematics and physics, chemistry and mathematics? 14. yes, means Q plus S is equal to 14. Q plus S is equal to 14. yes, 14 ವಿದ್ಯಾರ್ಥಿಗಳಿದ್ದಾರೆ. ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರ. ಎಸ್, ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಅಂತಂದರೆ ಕ್ಯೂ. ಅದೇ ರೀತಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಅಂತಂದರೆ 3 ಸಬ್ಜೆಕ್ಟ್. ಎಸ್ ಸೇರಿಸಿ ಎಷ್ಟು ಜನ ಇದ್ದಾರೆ? ಈ ಏರಿಯಾ 14 ಜನ ಇದ್ದಾರೆ. ಸೊ ಕ್ಯೂ ಪ್ಲಸ್ ಎಸ್ ಇಸ್ ಈಕ್ವಲ್ ಟು 14. ನಾವೇನು ಮಾಡಬೇಕು? ಕ್ಯೂ ಅಷ್ಟೇ. ಹಾಗಾದರೆ ಈ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎರಡನ್ನೂ ಓದುವರ ಸಂಖ್ಯೆ ಎಷ್ಟಂತ ನಾವು ಕಂಡುಹಿಡಬೇಕು. ಸೊ ಇಟ್ ಈಸ್ ವೆರಿ ಈಸಿ. ಕ್ಯೂ ಪ್ಲಸ್ ಎಸ್ ಇಸ್ ಈಕ್ವಲ್ ಟು 14. ಎಸ್ ವ್ಯಾಲ್ಯೂ ವಿ ನೋ ಆಲ್ರೆಡಿ 4. ಇಟ್ ಈಸ್ ಗಿವನ್ ಇನ್ ದ ಕ್ವಶನ್. ಸೊ ಕ್ಯೂ ಇಸ್ ಈಕ್ವಲ್ ಟು 14 minus 4. ಸೊ ಕ್ಯೂ ಇಸ್ ಈಕ್ವಲ್ ಟು 14 minus ಎಸ್. ಎಸ್ ವ್ಯಾಲ್ಯೂ ಇಸ್ 4. ಸೊ 14 minus 4 is 10. ಸೊ ಕ್ಯೂ ಪ್ಲಸ್ ಎಸ್ ಅಂದರೆ 14 ಇದೆ. ಕ್ಯೂ ಇಸ್ ಈಕ್ವಲ್ ಟು ಏನಾಗ್ತದೆ? 14 minus ಎಸ್.
ಎಸ್ ಅಂದರೆ 4, ಸೊ 14 ಮೈನಸ್ 4 10, q is equal to 10. So the students who are studying physics and mathematics, that is represented by q. Then how many students are there? There are 10 students who are studying the physics and mathematics. So q area is 14, option C correct. Question number 28. What is the total number of students in the class? Yes, they are not asking how many students are studying in all the 3 subjects. They are asking what is the total number of students in the class. ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಎಸ್ 4 ಆಪ್ಷನ್ ಕೊಟ್ಟಿದ್ದಾರೆ, 52, 60, 56, 63. Okay, let us try to find it. Okay, A means students who are studying physics, B means students who are studying chemistry, C means students who are studying mathematics. Okay, now students who are students who are studying only chemistry, we know 0. ಮೊದಲನೇ ಪ್ರಶ್ನೆಯಲ್ಲಿ ಕಂಡುಹಿಡಿದಿದ್ದೀವಿ. ಕೆಮಿಸ್ಟ್ರಿಯನ್ನು ಮಾತ್ರ ಓದುವ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ? 0. ಓಕೆ, ಅದೇ ರೀತಿ ನಾವು ಫಿಸಿಕ್ಸ್ ಅನ್ನು ಮಾತ್ರ ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಕೆಮಿಸ್ಟ್ರಿಯನ್ನು ಮಾತ್ರ ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎಂಬುದನ್ನು ನಾವಿಲ್ಲಿ ಕಂಡುಹಿಡಬೇಕು. ಸೊ ಫಸ್ಟ್ ವಿಲ್ ಫೈಂಡ್ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಓನ್ಲಿ ಫಿಸಿಕ್ಸ್, then we'll find how many students are studying only mathematics. And here students who are studying physics and chemistry are 12, chemistry and mathematics are 16, and physics and mathematics are 10. This also we calculated. So students who are studying all the subjects are 4. So students studying only physics, that is A is 30 minus here physics and chemistry, the physics and physics and mathematics 10 are there, physics and chemistry 12 are there, and all the subject 4 are there. So 12 plus 10 22 plus 4 26. So 30 minus 26, there are 4 students who are studying only physics. Is it clear? ಓಕೆ, ಇಲ್ಲಿ ನೋಡಿ ಕೇವಲ ಫಿಸಿಕ್ಸ್ ಅನ್ನ ಓದುವವರ ಸಂಖ್ಯೆ ಕಂಡುಹಿಡಿಬೇಕು ನಾವು, ಹೌದಲ್ಲ? ಸೊ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಓದುವವರು 12 ಇದ್ದಾರೆ, ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಓದೋರು 12 ಇದ್ದಾರೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ 3 ಓದೋರು 4 ಜನ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಒಟ್ಟು ಫಿಸಿಕ್ಸ್ ಎಲ್ಲರನ್ನು ಸೇರಿ ಫಿಸಿಕ್ಸ್ ಓದೋರ ಸಂಖ್ಯೆ ಎಷ್ಟಿದೆ? 30 ಇದೆ. ಇದರಲ್ಲಿ ಫಿಸಿಕ್ಸ್ ಅಷ್ಟೇ ಓದುವವರು ಎಷ್ಟು ಅಂತಂದ್ರೆ 30 ಇದೆಲ್ಲ, 30 ನಲ್ಲಿ ನಾವು ಇದನ್ನ ಟೋಟಲ್ ಮೈನಸ್ ಮಾಡಬೇಕು. 30 minus 26 is equal to 4. So 4 students are studying only physics. In the same way, students studying only mathematics, that is 40 minus 16 plus 4 20 plus 10 30. 40 minus 30, 10 students are studying only mathematics. 10 ಜನ ವಿದ್ಯಾರ್ಥಿಗಳು ಏನಿದಾರಲ್ಲ ಕೇವಲ ಮ್ಯಾಥಮೆಟಿಕ್ಸ್ ಓದ್ತಾ ಇದ್ದಾರೆ. ಅಂಡ್ ಕೇವಲ ಕೆಮಿಸ್ಟ್ರಿ ಓದೋರ ಸಂಖ್ಯೆ ನಮ್ಗೆ ಆಲ್ರೆಡಿ ಗೊತ್ತಿದೆ 0, 32 ಇದೆ, ಇದು ಕೂಡ 32 ಆಗ್ತದೆ. 32 minus 32 0, ಅಥವಾ ನಾವು ಮೊದಲನೇ ಕ್ವಶನ್ ಅಲ್ಲಿ ಕೂಡ ಕಂಡುಹಿಡಿದಿದ್ದೀವಿ. ಸೊ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಓನ್ಲಿ ಫಿಸಿಕ್ಸ್ ಇಸ್ 4, ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಓನ್ಲಿ mathematics is 10, students who are studying only chemistry is 0. Then students who are studying both physics and chemistry 12, represented by P. Students who are studying both physics and mathematics 10, Q is equal to 10. Students who are studying chemistry and mathematics 16, represented by R. Then students who are studying all the three subjects, yes. So the total number of students in the class is equal to A plus B plus C plus P plus Q plus R plus S. The answer will be 56. So ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಅನ್ನು ಕಂಡುಹಿಡಬೇಕಂದ್ರೆ ನಾವು A plus B plus C plus P plus Q plus R plus S ಲೆಕ್ಕ ಮಾಡಿದರೆ ನಮಗೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿಗ್ತದೆ. ಅದು ಎಷ್ಟು ಬರ್ತದೆ? 56. ಸೊ ಆಪ್ಷನ್ C 56 is the correct answer. This next question 29. What is the percentage of students studying physics? Yes, what is the percentage students who are studying the physics? You know how to find the percentage. ಹಾಗಾದರೆ ಭೌತಶಾಸ್ತ್ರ ಫಿಸಿಕ್ಸ್ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳ ಶೇಕಡಾವಾರು ಎಷ್ಟು?
53 is 56, 60, 40. Yes, we calculated how many students are studying the physics. Yes, and we also calculated the total number of students. Yes, students who are studying physics 30. It is given in the question in the graph. Yes, here you can see the students who are studying physics is 30. Then what is the total number of students? 56. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 56 ಇದೆ. ಅದರಲ್ಲಿ ಕೇವಲ ಫಿಸಿಕ್ಸ್ ಓದುವವರ ಸಂಖ್ಯೆ 30 ಇದೆ. ಹಾಗಾದರೆ 30 divided by 56 into 100. So that is 53.33. 53.3%. ಸ್ಟೂಡೆಂಟ್ಸ್ ಕೇವಲ ಫಿಸಿಕ್ಸ್ ಓದುವವರ ಸಂಖ್ಯೆ ಫಿಸಿಕ್ಸನ್ನು ಓದುವವರ ಸಂಖ್ಯೆ 30 ಇದೆ. ಒಟ್ಟು ವಿದ್ಯಾರ್ಥಿಗಳು 56 ಇದ್ದಾರೆ. ಹಾಗಾದರೆ 30 ಡಿವೈಡೆಡ್ ಬೈ 56 ಇಂಟು 100 53.3. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 53% ಅಪ್ರಾಕ್ಸ್. ಕ್ವಶನ್ ನಂಬರ್ 30. What is the ratio of number of students studying only physics to the number of students studying only mathematics? Please remember it. Here they are asking not the total number of students who are studying physics and mathematics. The students who are studying only physics, students who are studying only mathematics. Students who are studying only mathematics, it is given. Students who are studying only physics, we calculated it. So now we have to find the ratio. ಗಣಿತಶಾಸ್ತ್ರವನ್ನು ಮಾತ್ರ ಅಧ್ಯಯನ ಮಾಡುವವರು ಹೋಲಿಸಿದರೆ ಭೌತಶಾಸ್ತ್ರ ಮಾತ್ರ ಅಭ್ಯಸಿಸುವ ಸಂಖ್ಯೆಗೆ ಅನುಪಾತವೇನು? Yes, 4 options are there. Number of students who are studying only physics are 4 students. Number of students who are studying only mathematics are 10 students. So ratio is equal to 4:10. Yes, 4 into this is 0.4:1. So the answer will be 0.4. So option B is the correct answer. Okay friends, this is about. So let us move to the questions. Here the question is question number 31. The first ever FM services were started in India on. Yes, ಭಾರತದಲ್ಲಿ ಮೊಟ್ಟ ಮೊದಲ FM ಕೇಂದ್ರ ಸ್ಥಾಪನೆಯಾದದ್ದು. Option A July 23, 1977. Option B July 23, 1997. Option C July 23, 2007. Option D July 23, 1987. Yes, here the right answer is option A. The first FM service in India were started on 23rd July 1977. ಭಾರತದಲ್ಲಿ ಮೊದಲ ಬಾರಿಗೆ FM ಕೇಂದ್ರ ಸ್ಥಾಪನೆಯಾದದ್ದು 23 ಜುಲೈ 1977. Yes, FM broadcasting began on 23rd July 1977. First time in India, that is in Chennai. Then it started in Madras, and also in 1990s it expanded nearby 50 years after mushroomed in the US. Okay, first it started in India. It started on 23rd July 1977. FM broadcasting ಭಾರತದಲ್ಲಿ ಮೊದಲ ಬಾರಿಗೆ 23 ಜುಲೈ 1977 ಚೆನ್ನೈನಲ್ಲಿ ಆರಂಭವಾಗ್ತದೆ. ಅದಾದ ನಂತರ ಮದ್ರಾಸ್ನಲ್ಲಿಯೂ ಕೂಡ ಆರಂಭವಾಗ್ತದೆ. Then the country first experimented with the private FM broadcast in the small tourist destination of Goa and the large metropolitan areas of Delhi, Kolkata, Mumbai and also Chennai. This question number 32. ESD, NSD, DD, DCD has one thing common. What is it? Option A viewership, option B ownership, option C readership, option D leadership. ISD, NSD, DD ಮತ್ತು DCD ಗಳಿಗೆ ಸಮಾನವಾದ ಅಂಶವೆಂದರೆ ಪ್ರೇಕ್ಷಕ ವರ್ಗ, ಮಾಲೀಕತ್ವ, ಓದುಗರ ವರ್ಗ, ನಾಯಕತ್ವ. Yes, here the right answer is option B ownership. The common thing in ESD, NSD, DD and DCD is its ownership. ಎಲ್ಲವಕ್ಕೂ ಮಾಲೀಕತ್ವ ಒಂದೇ ಇದೆ. So let us see all the services ESD, NSD, DD and DCD are under Prasar Bharati. Yes, the only one ownership is there, that is Prasar Bharati.
which is public service broadcaster. Yes, as you all know, Prasar Bharati is a public service broadcaster and it is a statutory autonomous body. Yes, Prasar Bharati is a statutory autonomous body and it started in the year of 1997 on 23rd October, on 23rd October November 1997. And Prasar Bharati will come under the act of Prasar Bharati Act. And what is the expansion of ESD? ESD means External Services Division, and NSD News Services Division, and DD Doordarshan, and DCD Development Communication Division. Please remember the abbreviations. Let us move to the next question. Which is the agency of the central government that disseminates information regarding government policies and projects to the media in India? ಎಸ್, ಭಾರತದಲ್ಲಿ ಸರ್ಕಾರದ ನೀತಿ ಹಾಗೂ ಮಾಹಿತಿಗಳನ್ನು ಮಾಧ್ಯಮಗಳಿಗೆ ವಿತರಿಸುವ ಕೇಂದ್ರ ಸರ್ಕಾರದ ಸಂಸ್ಥೆ ಯಾವುದು? ಎಸ್, ದ ಏಜೆನ್ಸಿ ವಿಚ್ ಇಸ್ ಗೋಯಿಂಗ್ ಟು ಡಿಸಿಮಿನೇಟ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಗವರ್ಮೆಂಟ್ ಪಾಲಿಸೀಸ್. ಆಪ್ಷನ್ ಎ PIB, ಆಪ್ಷನ್ ಬಿ PTI, ಆಪ್ಷನ್ ಸಿ AIR, ಆಪ್ಷನ್ ಡಿ PCI. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ PTI. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ, PTI. Yes, PTI stands for Press Trust of India. Yes, Press Trust of India. It is the largest news agency in India and the headquarters of PTI is located in New Delhi. It is a non-profit cooperative among more than 500 Indian newspapers and PTI founded on 27 August 1947. ಎಸ್, PTI ಅಂದರೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ. ಇದು 1947ರಲ್ಲಿ ಆರಂಭವಾಗ್ತದೆ. ಇದು ಇಂಡಿಯಾದ ಲಾರ್ಜೆಸ್ಟ್ ನ್ಯೂಸ್ ಏಜೆನ್ಸಿ ಕೂಡ ಆಗಿದೆ. ಇದರ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿನಲ್ಲಿದೆ. ಕ್ವೆಶ್ಚನ್ ನಂಬರ್ 34. ಎಂಪ್ಲಾಯ್ಮೆಂಟ್ ನ್ಯೂಸ್ is published by the publisher of option A Times of India, option B The Week, option C The Hindu, option D Yojana. Yes, who is going to publish the employment news? ಈ ಕೆಳಗಿನ ಯಾವ ಪತ್ರಿಕೆಯ ಪ್ರಕಾಶಕರು ಎಂಪ್ಲಾಯ್ಮೆಂಟ್ ನ್ಯೂಸ್ ಪತ್ರಿಕೆಯನ್ನು ಪ್ರಕಟಿಸ್ತಾರೆ? ಎಸ್, ಟೈಮ್ಸ್ ಆಫ್ ಇಂಡಿಯಾ, ದಿ ವೀಕ್, ಹಿಂದೂ, ಯೋಜನೆ. ಓಕೆ, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಯೋಜನಾ. ಎಸ್, ಯೋಜನಾ ವಿಲ್ ಪಬ್ಲಿಷ್ ದಿ ಎಂಪ್ಲಾಯ್ಮೆಂಟ್ ನ್ಯೂಸ್. ಎಸ್, ಈ ಯೋಜನಾ ಪ್ರಕಾಶಕರು ಎಂಪ್ಲಾಯ್ಮೆಂಟ್ ನ್ಯೂಸನ್ನು ಪಬ್ಲಿಷ್ ಮಾಡ್ತಾರೆ. ಎಸ್, ದ ಜರ್ನಲ್ ಎಂಪ್ಲಾಯ್ಮೆಂಟ್ ನ್ಯೂಸ್. Yes, it is published by the publisher Yojana. Employment news ಅನ್ನು ಯೋಜನಾ ಪ್ರಕಾಶಕರು ಪಬ್ಲಿಷ್ ಮಾಡ್ತಾರೆ. ಇನ್ ಇಂಗ್ಲಿಷ್, ಇನ್ ಹಿಂದಿ ಆ್ಯಂಡ್ ಆಲ್ಸೋ ಇನ್ ಉರ್ದು. ಇನ್ ಇಂಗ್ಲಿಷ್ ಇಟ್ ಈಸ್ ನೋನ್ ಆಸ್ ದಿ ಎಂಪ್ಲಾಯ್ಮೆಂಟ್ ನ್ಯೂಸ್. ಇನ್ ಹಿಂದಿ ಇಟ್ ಈಸ್ ನೋನ್ ಆಸ್ ದಿ ರೋಜ್ಗಾರ್ ಸಮಾಚಾರ್. ಇನ್ ಉರ್ದು ಇಟ್ ಈಸ್ ನೋನ್ ಆಸ್ ದಿ ರೋಜ್ಗಾರ್ ಸಮಾಚಾರ್. And the office of employment news is headed by the additional DG, is located in New Delhi. Question number 35. What is AIDA marketing communication stands for? Yes, ವ್ಯಾಪಾರ ಸಂವಹನದ AIDA ಮಾದರಿ ಏನನ್ನು ವಿವರಿಸುತ್ತದೆ? Yes, option A attraction, information, development, application. Option B attention, information, dialogue, action. Option C attention, interest, desire, action. Option D attitude, inspiration, desire, action. Yes, here the right answer is option C. AIDA stands for attention, interest, desire and action. ಗಮನಿಸು, ಆಸಕ್ತಿ, ಆಸೆ, ಕ್ರಿಯೆ. Yes, AIDA, it is a technique for advertising. AIDA stands for attention, interest, desire and action. Yes, attention or awareness, it means something is used to attract the readers or viewers attention. Yes, in this stage they will try to attract the readers or the viewers. In a print ad, it may be photograph or illustration or bold type, white space. Yes, these are the size of the ad
Okay, so these are the various techniques which are used in the attention stage. Then in interest, some information such as details, price or availability is provided to the viewers. Then in desire, something is used to make you desire the product. Yes, a celebrity may appear in the ad or commercial. The images and languages of the commercial may suggest that you will benefit from the product. Then action means something is done to something is done to urge the act now. So there may be a time limit. Yes, this will come under the action. So in this way, AIDA stands for attention, interest, desire, and action. Okay, question number 36. The question below is followed by two arguments, 1 and 2. Decide which argument is strong and which is weak. Choose the correct answer from the given below. What is the statement here? Statement is that India should make voting in elections compulsory for every citizen. Yes, this is the statement here. India should make voting in elections compulsory. Then arguments are, the argument 1 is yes, because India spends a lot on elections, which is very important in the Indian context, and everyone should vote to make India a true democracy. Yes, this is true. To make India has a true democracy, then everyone should vote. And also Indian government spend lot of money on the election, so everyone should, so India should make voting compulsory. Argument 1 is true. And 2, no, because the moment you make things compulsory, it is not a truly democratic way of getting things done. No, I think this is wrong here. So I think only argument 1 is strong. Yes, option A, only the argument 1 is strong. Okay, question. ಈ ಕೆಳಗಿನ ಪ್ರಶ್ನೆಯಲ್ಲಿ 2 ವಾದಗಳನ್ನು ಕೊಡಲಾಗಿದೆ. 1 ಮತ್ತು 2. ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ ಎಂಬುದನ್ನು ನಿರ್ಧರಿಸಬೇಕು. ಹೇಳಿಕೆ ಏನಿದೆ ಇಲ್ಲಿ, ಭಾರತ ಚುನಾವಣೆಗಳಲ್ಲಿ ಮತದಾನ ಪ್ರತಿ ಅರ್ಹ ನಾಗರಿಕರಿಗೆ ಕಡ್ಡಾಯ ಮಾಡಬೇಕು. ಇದು ಸ್ಟೇಟ್ಮೆಂಟ್ ಆಗಿದೆ. ಎಲ್ಲರೂ ವೋಟಿಂಗನ್ನು ಮಾಡಲೇಬೇಕು ಅಂತ ಕಡ್ಡಾಯ ಮಾಡಬೇಕು. ವಾದ 1 ಏನು ಹೇಳ್ತಾ ಇದೆ, ಹೌದು, ಭಾರತವು ಚುನಾವಣೆಯಲ್ಲಿ ತುಂಬ ವೆಚ್ಚ ಮಾಡಿರುತ್ತದೆ. ಇದು ಭಾರತದ ಸಂದರ್ಭದಲ್ಲಿ ಬಹಳ ಮುಖ್ಯ ಮತ್ತು ಎಲ್ಲರೂ ಮತದಾನ ಮಾಡಬೇಕು, ಭಾರತವನ್ನು ನಿಜವಾದ ಪ್ರಭುತ್ವದ ದೇಶ ಮಾಡಲು. ಎಸ್, ಇದು ಸರಿಯಾಗಿದೆ. ಭಾರತವನ್ನು ಪ್ರಜಾಪ್ರಭುತ್ವ ದೇಶ ಮಾಡಬೇಕಪ್ಪ ಅಂತಂದರೆ ಎಲ್ಲರೂ ವೋಟಿಂಗನ್ನು ಮಾಡಲೇಬೇಕು. ಸೊ ಆರ್ಗ್ಯುಮೆಂಟ್ 1 ಕರೆಕ್ಟ್ ಆಗಿದೆ. ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ, ಈ ಕ್ಷಣದಲ್ಲಿ ವಿಷಯಗಳನ್ನು ಕಡ್ಡಾಯ ಮಾಡಿದರೆ ಇದು ಕಾರ್ಯದಕ್ಷತೆ ಪಡೆಯುವ ರೀತಿ ನಿಜವಾದ ಪ್ರಜಾಪ್ರಭುತ್ವ ಅಲ್ಲ. ಸೊ ಇದು ತಪ್ಪಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಕೇವಲ ವಾದ 1 ಮಾತ್ರ ಪ್ರಬಲವಾಗಿದೆ. Yes. Question number 37. In the following question, a statement is followed by 2 assumptions, 1 and 2. Statement is, if it does not rain throughout this season, most farmers would be in trouble this year. Yes, this is the statement. Yes, if it is not going to rain for this season, farmers would be in trouble. Assumption, most farmers are generally dependent on rains. Yes, assumption 1 is saying that most of the farmers, they are depending on the rainfall only. So this is also true. Then timely rainfall is essential for farming. Yes, rainfall is very necessary for the farming activities. So here I think both are true. Yes, both the assumptions are implicit. Option D is the right answer. Most of the farmers, they are dependent on rains, as we all know. And we can say the Indian agriculture is like gambling with the rainfall, because most of the farmers are dependent on the rainfall only, and timely rainfall is essential for the farming. So both the assumptions are implicit here. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಹೇಳಿಕೆಗೆ 2 ಊಹೆಗಳಿದ್ದಾವೆ. ಊಹೆ ಎಂದರೆ ಏನಾದರೂ ಆಗಿರಬೇಕೆಂದುಕೊಳ್ಳುವುದು ಅಥವಾ ಭಾವಿಸುವುದು. ಈ ಕೆಳಗಿನ ಹೇಳಿಕೆ ಮತ್ತು ಊಹೆಗಳನ್ನು ನೋಡಿ ಯಾವ ಊಹೆ ಹೇಳಿಕೆಯಲ್ಲಿ ಸೂಚ್ಯವಾಗಿದೆ ಎಂಬುದನ್ನು ತಿಳಿಸಬೇಕು. ಹೇಳಿಕೆ ಏನು ಹೇಳ್ತಾ ಇದೆ, ಈ ಋತುವಿನ ಉದ್ದಕ್ಕೂ ಮಳೆ ಬರದಿದ್ದರೆ ಎಲ್ಲ ರೈತರು ಈ ವರ್ಷ
ತೊಂದರೆಗೊಳಗಾಗುತ್ತಾರೆ. ಎಸ್, ಈ ವರ್ಷ ಈ ಋತುವಿನಲ್ಲಿ ಮಳೆ ಆಗಲಿಲ್ಲ ಅಂತಂದರೆ ಎಲ್ಲ ರೈತರು ತೊಂದರೆನ ಅನುಭವಿಸ್ತಾರೆ. ಇದೊಂದು ಹೇಳಿಕೆ ಆಗಿದೆ. ಊಹೆ ಏನು ಹೇಳ್ತಾ ಇದೆ? ಊಹೆ 1, ಎಲ್ಲ ರೈತರು ಸಾಮಾನ್ಯವಾಗಿ ಮಳೆ ಅವಲಂಬಿತರು. ಎಸ್, ಇದು ಕರೆಕ್ಟ್ ಆಗಿದೆ. ಭಾರತದಲ್ಲಿ ಹೆಚ್ಚಿನ ರೈತರು ಈ ಮಳೆಯ ಮೇಲೇ ಅವಲಂಬಿತರಾಗಿದ್ದಾರೆ. ಊಹೆ 2 ಏನು ಹೇಳ್ತಾ ಇದೆ? ಸಕಾಲಿಕ ಮಳೆಗೆ ಕೃಷಿ ಅಗತ್ಯವಾಗಿದೆ. ಎಸ್, ಕೃಷಿ ಮಾಡಲು ಮಳೆ ಅವಶ್ಯಕವಾಗಿದೆ. ಸೊ ಇಲ್ಲಿ ಎರಡು ಊಹೆಗಳು ಕೂಡ ಸೂಚ್ಯವಾಗಿವೆ. ಕ್ವೆಶ್ಚನ್ ನಂಬರ್ 38. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಆಲ್ ಕಂಟೆಂಪರರೀಸ್ ಆರ್ ancestors. Second one, few ancestors are heirs. No contemporary is an heir. Which of the following inference can be drawn from the above statements? Option A, some contemporaries are heirs. Option B, some heirs are ancestors. Option C, no ancestor is a contemporary. Option D, no heir is an ancestor. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಲ್ಲ ಸಮಕಾಲೀನರು ಪೂರ್ವಿಕರು, ಕೆಲವು ಪೂರ್ವಜರು ಉತ್ತರಾಧಿಕಾರಿಗಳು, ಯಾವುದೇ ಸಮಕಾಲೀನರು ಉತ್ತರಾಧಿಕಾರಿಗಳಲ್ಲ. ಈ ಕೆಳಗಿನ ಯಾವ ತೀರ್ಮಾನವನ್ನು ಮೇಲಿನ ಹೇಳಿಕೆಗಳಿಂದ ಪಡೆಯಬಹುದು? ಕೆಲವು ಸಮಕಾಲೀನರು ಉತ್ತರಾಧಿಕಾರಿಗಳು, ಕೆಲವು ಉತ್ತರಾಧಿಕಾರಿಗಳು ಪೂರ್ವಿಕರು, ಯಾವುದೇ ಪೂರ್ವಿಕರು ಸಮಕಾಲೀನರಲ್ಲ, ಯಾವುದೇ ಉತ್ತರಾಧಿಕಾರಿಗಳು ಪೂರ್ವಿಕರಲ್ಲ. ಸೊ ಲೆಟ್ ಅಸ್ ಸಾಲ್ವ್ ಇಟ್. ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಆಲ್ ಕಂಟೆಂಪರರೀಸ್ ಆರ್ ancestors. Okay, let us draw this. Okay, all contemporaries are, okay, this circle is for contemporaries and it is saying that all contemporaries are ancestors. Yes, all contemporaries are ancestors. ಎಲ್ಲ ಸಮಕಾಲೀನರು ಪೂರ್ವಿಕರು. Then second statement is few ancestors are heirs. Yes, not all the ancestors, only few ancestors are heirs. Yes, this circle represents heirs and only few ancestors, means this area, only few ancestors are heirs. And third statement, ಕೆಲವು ಪೂರ್ವಜರು ಉತ್ತರಾಧಿಕಾರಿಗಳು. Third statement, no contemporary is an heir. Yes, this is true. This circle is for contemporary, this circle is for heirs. So no contemporary is here. This is also true. No. Then let us see which of the following inference can be drawn from the above statement. Some contemporaries are heirs. Yes, here this circle is for contemporary, this circle is for heirs. Here some contemporaries are heirs. So it is wrong because there is no relation. This contemporary circle is different, here circle is different. So this is wrong here. Then some heirs are ancestors. Yes, this circle is for ancestors, this circle is for heirs. Okay, this area represents ancestors which are also heirs. So some heirs are ancestors. So this is true. No ancestor is a contemporary. No ancestor is a contemporary. No, this is wrong because some ancestors are, here all the, no ancestor. Okay, all the contemporaries are ancestor. It means that some ancestors are contemporary. So this statement is also wrong. Then no heir is an ancestor. No heir is an ancestor. So this is also wrong here because some heirs are ancestors. So here the right answer is option B, only some heirs are ancestors. This inference is true here. ಇಲ್ಲಿ ಕೆಲವು ಉತ್ತರಾಧಿಕಾರಿಗಳು ಪೂರ್ವಿಕರಾಗಿದ್ದಾರೆ. ಬಿ ಮಾತ್ರ ಸರಿಯಾಗಿದೆ. Question number 39. Choose the pair of words which shows the same relationship as given at the top. Yes, the relation is bibliography, autobiography. Then option A, memories, history, author, performer, mobile, automobile, testimony, confession. ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದವಿರುವ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನು ಆರಿಸಿ. ಇಲ್ಲಿ ಯಾವ ಜೋಡಿ ಕೊಟ್ಟಿದ್ದಾರೆ? ಜೀವನ ಚರಿತ್ರೆ, ಆತ್ಮಚರಿತ್ರೆ. ಆಪ್ಷನ್ ಎ ನೆನಪು, ಇತಿಹಾಸ. ಆಪ್ಷನ್ ಬಿ ಲೇಖಕ, ಸಾಧಕ. ಆಪ್ಷನ್ ಸಿ ಮೊಬೈಲ್, ವಾಹನ. ಆಪ್ಷನ್ ಡಿ ಪುರಾವೆ, ತಪ್ಪೊಪ್ಪಿಗೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್
testimony, confession. Yes, bibliography, autobiography. In the same way, testimony and confession. ಜೀವನ ಚರಿತ್ರೆ, ಆತ್ಮಚರಿತ್ರೆ. ಇದೇ ರೀತಿ ಜೋಡಿ ಪದ ಯಾವುದು ಅಂತಂದರೆ ಪುರಾವೆ ಮತ್ತು ತಪ್ಪೊಪ್ಪಿಗೆ. Yes, why? Because a bibliography, it is a person's life story written by someone else. Yes, bibliography, it is a person's life story written by the someone else. And autobiography, it is one story written by oneself. Yes, autobiography, it is a story written by oneself. One story, it is written by oneself. It is known as the autobiography. In the same way, testimony, it is declaration of one's wrong doing by someone, while a confession, it is one's claim of oneself being a wrong. So the correct answer is option D, testimony and confession. Yes, question number 40. Among the 4 terms A to D, 3 terms are similar and 1 is dissimilar. Find the one that is not similar. Option A, shahanai. Option B, flute. Option C, trumpet. Option D, violin. ಕೆಳಗಿನ 4 ಎದಿಂದ ಡಿ ಪದಗಳಲ್ಲಿ ಒಂದು ಭಿನ್ನವಾಗಿದೆ, ಅದು ಯಾವುದೆಂದು ಗುರುತಿಸಿ. ಆಪ್ಷನ್ ಎ ಶಹನಾಯ, ಆಪ್ಷನ್ ಬಿ ಕೊಳಲು, ಆಪ್ಷನ್ ಸಿ ಕಹಳೆ, ಆಪ್ಷನ್ ಡಿ ಪಿಟೀಲು. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ವೈಲಿನ್. ಎಸ್, ಇಲ್ಲಿ ಸರಿಯಾದ ಉತ್ತರ ಯಾವುದು? ಪಿಟೀಲು ಇಲ್ಲಿ ಸರಿಯಾದ ಉತ್ತರ. ಎಸ್, ವೈ ಆಲ್ ಎಕ್ಸೆಪ್ಟ್ ವೈಲಿನ್ ಆರ್ ವಿಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. Yes, all except violin, all others are in wind musical instruments. So let us move to the questions. The question number 41 is A, B and C together can complete a piece of work in 10 days. All the 3 started working it together and after 4 days A left. Then B and C completed the work in 10 days, 10 more days. A alone can complete the work in option A 15 days, 16 days, 25 days, 26 days. Yes, here A, B and C, they are going to complete a piece of work in 10 days. And all 3 started working, then but after 4 days A is going to leave the work. Then B and C will be continued. They will take 10 more days to complete the work. Then how many days are required to complete the work? Only for A. ಎಸ್, ಎ, ಬಿ ಮತ್ತು ಸಿ ಒಂದು ಕೆಲಸವನ್ನು ಒಟ್ಟಾಗಿ 10 ದಿನಗಳಲ್ಲಿ ಮಾಡಬಹುದು. ಅವರು 3 ಜನ ಒಟ್ಟಾಗಿ ಕೆಲಸ ಮಾಡಲು ಶುರು ಮಾಡಿದರೆ 4 ದಿನಗಳ ನಂತರ ಎ ಕೆಲಸದಿಂದ ಹೊರ ನಡೆದನು. ತದನಂತರ ಬಿ ಮತ್ತು ಸಿ ಒಟ್ಟಾಗಿ 10 ದಿನಗಳಲ್ಲಿ ಕೆಲಸ ಮುಗಿಸಿದರು. ಈಗ ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡಬಲ್ಲನು? 15 ದಿನಗಳು, 16 ದಿನಗಳು, 25 ದಿನಗಳು, 26 ದಿನಗಳು. ಎಸ್, ಲೆಟ್ ಅಸ್ ಸಾಲ್ವ್ ಇಟ್. Okay, here you can see A, B and C together can complete a piece of work in 10 days. A, B ಮತ್ತು 3 ಸೇರಿ 10 ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು. So let us write it. A plus B plus C is equal to 10 days. Next, A plus B plus C is 1 day work is equal to 1 upon 10. A plus B plus C's 1 day work is 1 upon 10. Yes, then they work for how many days? They work for 4 days. It is there in the question. They work for 4 days. So work done by them in 4 days is 1 upon 10 into 4. That is 4 upon 10. So if we divide it by 2, we will get 2 upon 5. Okay, then what is the remaining work now? Remaining work is yes 1 minus 2 divided by 5. Yes, because here the work done by A plus B and C in 4 days is 2 upon 5 and the remaining work is 1 minus 2 upon 5, that is 3 upon 5. 3 upon 5 is the remaining work now. Then B and C together completed the work. B and C together completed the work in 10 more days. B plus C take 10 more days to B plus C take 10 more days to complete
3 upon 5 work. Yes, because it is the remaining work. Yes, how many days they will take? They will take 10 more days to complete the remaining work, that is 3 upon 5. So what is the B plus C is 1 day work then? That is 3 divided by 50. Yes, 3 divided by 50 is the remaining work, 1 day work of B and C. Yes, next. Now A's 1 day work is equal to. So now let us find the A's 1 day work. A's 1 day work is equal to, that is A plus B plus C's 1 day work minus B plus C's 1 day work. Then we will get the A's 1 day work. Yes, here we calculated A plus B plus C's 1 day work is 1 upon 10. So 1 upon 10 minus B plus C's 1 day work is 3 upon 50. 3 upon 50. So 1 upon 10 minus 3 upon 50, we will get 1 divided by 25. So A does 1 upon 25 work in 1 day. Therefore 1 day one work is 25 days. So A needs 25 days to complete the work. Yes, so option C is the right answer. ಎಸ್, ಇಲ್ಲಿ ನೀವು ನೋಡ್ಬೋದು ಎ ಪ್ಲಸ್ ಬಿ ಪ್ಲಸ್ ಸಿ ಒಂದು ವರ್ಕನ್ನು ಮಾಡೋಕ್ಕೆ ಎಷ್ಟು ದಿನ ತಗೋತಾ ಇದ್ದಾರೆ? 10 ದಿನಗಳು. ಹಾಗಾದರೆ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಕೂಡಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ 1 ಡಿವೈಡೆಡ್ ಬೈ 10 ಆಯಿತು. ಅದೇ ರೀತಿ ಏನು ಮಾಡ್ತಾರೆ ಅವರು? 3 ಜನ ಸೇರಿ 4 ದಿನ ಕೆಲಸ ಮಾಡ್ತಾರೆ. 4 ದಿನ ಕೆಲಸ ಮಾಡಿದರೆ 4 ದಿನದ ವರ್ಕ್ ಎಷ್ಟಾಯ್ತು ಅವ್ರದ್ದು? 1 upon 10 into 4. ಸೊ ದಟ್ ಈಸ್ 4. ಎಷ್ಟು ಬರ್ತದೆ? 4 upon 10. ಇಲ್ಲಿ ನಾವು 2ರಿಂದ ಭಾಗಿಸಿದ್ರೆ 2 1 2 5. ಸೊ 2 ಡಿವೈಡೆಡ್ ಬೈ 5 ಆಯಿತು. ಸೊ ಹಾಗಾದರೆ ಎಷ್ಟು ಕೆಲಸ ಉಳಿತು? ರಿಮೈನಿಂಗ್ ವರ್ಕ್. ಅದಕ್ಕೆ ಏನು ಮಾಡ್ತೀವಿ ನಾವು? 1 ಮೈನಸ್ ಹಚ್ತೀವಿ. 1 ಮೈನಸ್ ಇಲ್ಲಿರೋ 2 upon 5 ಆಗಿರೋ ಕೆಲಸ 2 upon 5 ಎಷ್ಟು ಬರ್ತದೆ? ಇದು 3 divided by 5. 3 divided by 5 ಏನಿದು? ಉಳಿದಿರೋ ಕೆಲಸ. ಸೊ ಹಾಗಾದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇದು 1 ಡೇ ವರ್ಕ್ ಎಷ್ಟು ಬಂತು? 1 upon 10. ಹಾಗಾದರೆ ಬಿ ಪ್ಲಸ್ ಸಿ ಏನು ಮಾಡ್ತಾರೆ? ಅವರು 10 ಡೇ ಎಕ್ಸ್ಟ್ರಾ ತಗೋತಾರೆ. 10 ಡೇ ಎಕ್ಸ್ಟ್ರಾ ತಗೊಂಡು ಈ 3 upon 5 ವರ್ಕನ್ನು ಮುಗಿಸ್ತಾರೆ ಅವರು, ಉಳಿದಿರೋ ಕೆಲಸನ. ಹಾಗಾದರೆ ಬಿ ಪ್ಲಸ್ ಸಿ ಟೇಕ್ 10 more days ಟು ಕಂಪ್ಲೀಟ್ 3 upon 5 ವರ್ಕ್. ಸೊ ಹಾಗಾದರೆ ಬಿ ಪ್ಲಸ್ ಸಿ ಇದು ಒಂದು ದಿನದ ವರ್ಕ್ ಎಷ್ಟಾಯಿತು? 3 upon 50 into 10. ಸೊ ದಟ್ ಈಸ್ ಆವಾಗ ಎಷ್ಟು ಬರ್ತದೆ? ಅದು 3 divided by 50. ನೆಕ್ಸ್ಟ್, ಹಾಗಾದರೆ ಎ ಒಂದು ದಿನದ ವರ್ಕ್ ಎಷ್ಟು? ಎ ಒಂದು ದಿನದ ವರ್ಕ್ ಎಷ್ಟಪ್ಪ ಅಂತಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನರ ಒಂದು ದಿನದ ವರ್ಕು ಮೈನಸ್ ಓನ್ಲಿ ಬಿ ಪ್ಲಸ್ ಸಿ ರ ಒಂದು ದಿನದ ವರ್ಕು ಮೈನಸ್ ಮಾಡಿದರೆ ಎ ಒಂದು ದಿನದ ವರ್ಕ್ ಸಿಗ್ತದೆ ನಮಗೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎ ಪ್ಲಸ್ ಬಿ ಪ್ಲಸ್ ಸಿ 1 ಡೇ ವರ್ಕ್ ಎಷ್ಟು? 1 upon 10. ಬಿ ಪ್ಲಸ್ ಸಿ 1 ಡೇ ವರ್ಕ್ ಎಷ್ಟು? 3 upon 50. ಸೊ ಇದನ್ನು ಮೈನಸ್ ಮಾಡಿದಾಗ 1 upon 25. ಸೊ ಹಾಗಾದರೆ ಎ ಒಂದು ದಿನದ ಕೆಲಸ ಪೂರ್ತಿ ಎ ಒಂದು ದಿನದಲ್ಲಿ ಎ ಡಸ್ 1 upon 25 1 day ಇನ್ ಒಂದು ದಿನದಲ್ಲಿ 1 upon 25 ಅಷ್ಟು ವರ್ಕ್ ಮಾಡಿದರೆ ಇಡೀ ವರ್ಕನ್ನು ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಎಷ್ಟು ದಿನ ಬೇಕು? 25 ದಿನಗಳು. ಎಸ್, ಕ್ವಶನ್ ನಂಬರ್ 42. ಕಂಪ್ಲೀಟ್ ದ ಸೀರೀಸ್. ಕೆಳಗಿನ ಸರಣಿಯನ್ನು ಪೂರ್ತಿಗೊಳಿಸಿ. 132 182 306 380 552 870. Next series we have to find here. Yes, 930 992 1010 1142. Here the right answer is option B 992. Yes, ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 992. Yes, let us see how. Here you can see the pattern. 11 into 11 plus 11 is 132. Yes, 11 into 11 plus 11 is 132. Next, 13 into 13 plus 13 is 182. Yes, next 13 into 13 plus 13 is 182. Next, 17 into 17 plus 17 is equal to 306. Next, 19 multiply by 19 plus 19 is equal to 380. Yes, after 19, 23 multiply by 23 plus 23 552.
Next 29 multiply by 29 plus 29 is equal to 870. Yes, then the next series is, see here all the numbers 11, 13, 17, 19, 23, these are the prime numbers. ಇವೆಲ್ಲ ಯಾವ ನಂಬರ್ಗಳಾಗಿವೆ ಇಲ್ಲಿ? Prime numbers. What do you mean by prime numbers? The number which is divisible only by 1 and itself. ಯಾವ ಒಂದು ಸಂಖ್ಯೆ ಒಂದರಿಂದ ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಾಕಾರ ಹೊಂದದೆ, ಅವುಗಳಿಗೆ ನಾವು ಏನಂತ ಕರಿತೀವಿ? ಪ್ರೈಮ್ ನಂಬರ್. ಸಿ 11, ಇಟ್ ಈಸ್ ಡಿವಿಸಿಬಲ್ ಓನ್ಲಿ ಬೈ 1 and 11. 13 ಮತ್ತೆ ಒಂದರಿಂದ ಮಾತ್ರ ಭಾಗ ಹೋಗ್ತದೆ. ಸೊ 11, 13, 17, 19, 23 ಆರ್ ಪ್ರೈಮ್ ನಂಬರ್. ಸೊ ದ ನೆಕ್ಸ್ಟ್ ಪ್ರೈಮ್ ನಂಬರ್ ಈಸ್ 31. So 31 multiplied by 31 plus 31 is equal to 992. So option B, 992 is the correct answer. Yes. 43, question number 43. If purchase is coded as PRHSEACU, then how suitable will be coded? Purchase ಅನ್ನ ಏನಂತ ಬರೆದಿದ್ದಾರೆ? PRHSEACU ಅಂತ ಬರೆದಿದ್ದಾರೆ. ಹಾಗಾದ್ರೆ ಶೂಟೇಬಲ್ ಅನ್ನ ಯಾವ ರೀತಿ ಬರೀಬಹುದು? Yes, let us see. Okay. Yes, purchase is written as PRHSEACU. Purchase ಅನ್ನ ಈ ರೀತಿ ಬರೆದಿದ್ದಾರೆ. ಶೂಟೇಬಲ್ ಅನ್ನ ಯಾವ ರೀತಿ ಬರೀತೀವಿ? So let us follow. Yes, P is written as it is. So let us write S as it is. P ಹೇಗಿದೆ ಅಲ್ಲ, P ಅಂತಾನೆ ಬರೆದಿದ್ದಾರೆ. So S ಅನ್ನ ನಾವು ಕೂಡ S ಅಂತಾನೆ ಬರೆಯೋಣ. ಓಕೆ, ನೆಕ್ಸ್ಟ್ ಏನು ಮಾಡಿದ್ದಾರೆ? ಯುನ ಸ್ಕಿಪ್ ಮಾಡಿದ್ದಾರೆ. ಯುನ ಸ್ಕಿಪ್ ಮಾಡಿ ಥರ್ಡ್ ಪೊಸಿಷನ್ ಆರ್ ಬಂದಿದ್ದಾರೆ. ಸೊ ಈ ಆರನ್ನು ಏನು ಥರ್ಡ್ ಪೊಸಿಷನ್ ಇಲ್ಲ, ಆರನ್ನು ಏನು ಮಾಡಿದ್ದಾರೆ? ಸೆಕೆಂಡ್ ಪೊಸಿಷನ್ಗೆ ಬರೆದಿದ್ದಾರೆ. ಸೊ ನಾವು ಏನು ಮಾಡೋಣ? ಎಸ್ ಆದ ನಂತರ ಯುನ ಸ್ಕಿಪ್ ಮಾಡೋಣ. ಐ ಥರ್ಡ್ ಪೊಸಿಷನ್ನಲ್ಲಿದೆ, ಈ ಐಯನ್ನು ಸೆಕೆಂಡ್ ಪೊಸಿಷನ್ನಲ್ಲಿ ಬರೆಯೋಣ. ಓಕೆ, ನೆಕ್ಸ್ಟ್ ಆರ್ ಆದಮೇಲೆ ಸಿನ ಸ್ಕಿಪ್ ಮಾಡಿದ್ದಾರೆ, ಎಚ್ಗೆ ಬಂದಿದ್ದಾರೆ. ಈ ಎಚ್ ಅನ್ನು ಏನು ಮಾಡಿದ್ದಾರೆ? ಇಲ್ಲಿ ಬರೆದಿದ್ದಾರೆ, ಅಂದರೆ ಥರ್ಡ್ ಪೊಸಿಷನ್ನಲ್ಲಿ. ಸೊ ನಾವೇನು ಮಾಡೋಣ? ಐನಿಂದ ಟಿನ ಸ್ಕಿಪ್ ಮಾಡಿ ಎಗೆ ಹೋಗೋಣ. ಸೊ ಈ ಎ ಅನ್ನು ನಾವು ಇಲ್ಲಿ ಬರಿತೀವಿ. ನೆಕ್ಸ್ಟ್ ಏನು ಮಾಡಿದ್ದಾರೆ? ಬಿ, ಇಲ್ಲಿ ಕೂಡ ಎ ಇದೆ, ಇಲ್ಲಿ ಕೂಡ ಎ ಇದೆ, ಆಸ್ ಇಟ್ ಈಸ್ ಬರೆದಿದ್ದಾರೆ. ಸೊ ನಾವು ಇದನ್ನು ಕೂಡ ಇಲ್ಲಿ ನಾವು ಬರ್ಕೊಂಡು ಬಿಡ್ಬೋದು, ಬಿ ಆಸ್ ಇಟ್ ಈಸ್ ಅಂತ. ಓಕೆ, ನೆಕ್ಸ್ಟ್ ಮತ್ತೆ ಏನ ಸ್ಕಿಪ್ ಮಾಡಿ ಏನು ಮಾಡಿದ್ದಾರೆ? ಎಸ್ ಹೋಗಿದ್ದಾರೆ. ಈ ಎಸ್ ಅನ್ನು ಮತ್ತೆ ಇಲ್ಲಿ ಬರೆದಿದ್ದಾರೆ. ಸೊ ನಾವು ಕೂಡ ಇಲ್ಲಿ ಬಿನ ಸ್ಕಿಪ್ ಮಾಡಿ ಎಲ್ಲಿ ಹೋಗೋಣ? ಈ ಎಲ್ಲನ್ನು ಇಲ್ಲಿ ಬರೆದಿದ್ದಾರೆ, ಇಲ್ಲಿ ಬರೆಯೋಣ. ಸೊ ಸೇಮ್ ಆಸ್ ಇಟ್ ಈಸ್. ನೆಕ್ಸ್ಟ್ ಏನು ಮಾಡಿದ್ದಾರೆ? ಇಲ್ಲಿ ಇ ಇದೆ, ಇವಾಗ ಯಾವುದು ನಂಬರ್ ಸ್ಕಿಪ್ ಮಾಡಿಲ್ಲ, ಇ ಇದೆ, ಲಾಸ್ಟ್ ಇ ಅನ್ನು ತಂದು ಇಲ್ಲಿ ಬರೆದಿದ್ದಾರೆ. ಸೊ ನಾವು ಕೂಡ ಈ ಇ ಅನ್ನು ಇಲ್ಲಿ ಬರೆಯೋಣ. ಸೊ ನೆಕ್ಸ್ಟ್ ಇವಾಗೇನು ಮಾಡಿದ್ದಾರೆ? ಮತ್ತೆ ಎಸ್ ಅನ್ನು ಸ್ಕಿಪ್ ಮಾಡಿ ಎಗೆ ಬಂದಿದ್ದಾರೆ. ಮತ್ತೆ ಒಂದು ನಂಬರನ್ನು, ಒಂದು ಆಲ್ಫಾಬೆಟನ್ನು ಸ್ಕಿಪ್ ಮಾಡಿ ಈ ಎ ಅನ್ನು ಇಲ್ಲಿ ಬರೆದಿದ್ದಾರೆ. ನಾವು ಕೂಡ ಇದನ್ನು ಈ ಎಲ್ ಅನ್ನು ಸ್ಕಿಪ್ ಮಾಡಿ ಬಿ ಅಂತ ಬಂದಿತ್ತು, ಬಿ ಅನ್ನು ಇಲ್ಲಿ ಬರೆದಿದ್ದೀವಿ ಆಲ್ರೆಡಿ. ಓಕೆ, ನೆಕ್ಸ್ಟ್ ಏನು ಮಾಡಿದ್ದಾರೆ? ಮತ್ತೆ ಒಂದು ಎಚ್ ಅನ್ನು ಸ್ಕಿಪ್ ಮಾಡಿ ಸಿ ಇದೆಲ್ಲ, ಈ ಸಿ ಅನ್ನು ಇಲ್ಲಿ ಬರೆದಿದ್ದಾರೆ. ನಾವು ಕೂಡ ಬಿನಿಂದ ಎ ಅನ್ನು ಸ್ಕಿಪ್ ಮಾಡಿ ಟಿ ಹೋಗೋಣ, ಈ ಟಿ ಅನ್ನು ಇಲ್ಲಿ ಬರೆಯೋಣ. ನೆಕ್ಸ್ಟ್ ಏನು ಮಾಡಿದ್ದಾರೆ? ಸಿ ಆದ ನಂತರ ಮತ್ತೆ ಆರ್ ಅನ್ನು ಸ್ಕಿಪ್ ಮಾಡಿದ್ದಾರೆ, ಯು ಹೋಗಿದ್ದಾರೆ, ಈ ಯು ಅನ್ನು ಇಲ್ಲಿ ಲಾಸ್ಟಿಗೆ ಬರೆದಿದ್ದಾರೆ. ಸೊ ನಾವು ಕೂಡ ಇಲ್ಲಿ ಟಿನಿಂದ ಐ ಅನ್ನು ಸ್ಕಿಪ್ ಮಾಡಿ ಯು ಹೋದರೆ ಆ ಯು ಅನ್ನು ಇಲ್ಲಿ ಬರೆದಿದ್ದಾರೆ. ಸೊ SIAL EBTU. So option D is the correct answer. Yes, option D, SIAL EBTU, it is the right answer. I hope you got it. Okay, question number 44. The price of 7 apples is equal to the cost of 3 melons. The price of 2 melons is equal to the cost of an apple and 5 oranges. If you have just enough money to buy 30 oranges, then how many apples you would buy with the same amount? 22, 25, 30, 32. Yes, the price of 7 apple is 3 melons, and the price of 2 melons is 1 apple plus 5 mangoes. Then if you have enough money to buy
30 oranges, then how many apples you can buy? ಎಸ್ 7 ಸೇಬು ಹಣ್ಣುಗಳ ಬೆಲೆ ಎಷ್ಟಿದೆ ಅಂತಂದರೆ 3 ಕಲ್ಲಂಗಡಿಗಳಿಗೆ ಸಮನಾಗಿದೆ. ಅದೇ ರೀತಿ 2 ಕಲ್ಲಂಗಡಿಗಳ ಬೆಲೆ 1 ಸೇಬು ಮತ್ತು 5 ಕಿತ್ತಳೆ ಹಣ್ಣಿಗೆ ಸಮನಾಗಿದೆ. ಹಾಗಾದರೆ ನಿಮ್ಮ ಹತ್ತಿರ 30 ಕಿತ್ತಳೆ ಹಣ್ಣು ಸೇಬು ಹಣ್ಣುಗಳನ್ನು ಕೊಂಡುಕೊಳ್ಳುವಷ್ಟು ಹಣ ಇದ್ದರೆ ನೀವು ಎಷ್ಟು 30 ಕಿತ್ತಳೆ ಹಣ್ಣುಗಳನ್ನು ಕೊಂಡುಕೊಳ್ಳುವಷ್ಟು ಹಣ ಇದ್ದರೆ ನೀವು ಎಷ್ಟು ಸೇಬು ಹಣ್ಣುಗಳನ್ನು ಕೊಂಡುಕೊಳ್ಳಬಹುದು? ಎಸ್ ಲೆಟ್ ಅಸ್ ಸಾಲ್ವ್ ಇಟ್. ಓಕೆ, the price of 7 apples is equal to 3 melons. Yes, 7 apples is equal to 3 melons. Okay, 7 ಆಪಲ್ಗಳ ಬೆಲೆ ಎಷ್ಟು? 3 ಮೆಲನ್. So 7 apples is equal to 3 melons. Next, then what is the price of 1 melon? Yes, 7 apples is equal to 3 melons. Then 1 melon is equal to how many apples? ಹೌದಲ್ಲ, 7 ಆ್ಯಪಲ್ಗಳಂದರೆ 3 ಮೆಲನ್ಸ್. ಹಾಗಾದರೆ 1 ಮೆಲನ್ ಅಂದರೆ ಎಷ್ಟಾಯಿತು? 1 ಮೆಲನ್ ಇಸ್ ಈಕ್ವಲ್ ಟು 7 divided by 3, because this will come this side, this will come this side. So 1 melon is equal to 7 divided by 3 apples. Yes, please remember it. ಓಕೆ, ಹಾಗಾದರೆ 7 ಆ್ಯಪಲ್ಗಳಂದರೆ 3 ಮೆಲನ್. ಹಾಗಾದರೆ 1 ಮೆಲನ್ ಅಂತಂದರೆ 7 divided by 3 ಆ್ಯಪಲ್ಗಳು. ಸೊ 1 melon is equal to 7 upon 3 apples. In the same way, the price of 2 melons is equal to the cost of an apple and 5 oranges. Yes, ಅದೇ ರೀತಿ 2 ಮೆಲನ್ಗಳ ಬೆಲೆ ಎಷ್ಟು? 1 ಆ್ಯಪಲ್ 5 ಆರೆಂಜ್. ಸೊ 2 melons is equal to 1 apple plus 5 oranges. Yes, so now 5 oranges is equal to, yes, again let us calculate the 5 oranges is equal to 2 melons minus 1 apple. ಹೌದಲ್ಲ? ಹಾಗಾದರೆ 5 ಆರೆಂಜ್ಗಳಂತಂದರೆ 2 ಮೆಲನ್ಸ್ ಮೈನಸ್ 1 ಆ್ಯಪಲ್. ಸೊ 5 oranges is equal to 2 melons minus 1 apple. I hope it is clear. Now, if we have enough money to buy 30 oranges, yes, if you have enough money to buy 30 oranges, ನಿಮ್ಮ ಹತ್ರ ಎಷ್ಟು ಹಣ ಇದೆ? 30 ಆರೆಂಜ್ಗಳನ್ನು ಕೊಂಡುಕೊಳ್ಳುವಷ್ಟು ಹಣ ಇದೆ. ದೆನ್ ಹೌ ಮೆನಿ ಆ್ಯಪಲ್ಸ್ ಯು ಕ್ಯಾನ್ ಬೈ? ಹಾಗಾದರೆ ಎಷ್ಟು ಆ್ಯಪಲ್ಗಳನ್ನು ಕೊಂಡುಕೊಳ್ಳಬಹುದು? ಎಸ್, ಓಕೆ, ಹಿಯರ್ ವಿ ಆರ್ ಗೋಯಿಂಗ್ ಟು ಬೈ 5 oranges. ಎಸ್, 5 oranges is equal to 2 melons minus 1 apple. Then 30 oranges is equal to, yes, to find that here we have to multiply by 6 to get 30. So ಇಲ್ಲಿ 5 ಆರೆಂಜ್ಗಳಂತಂದರೆ ಎಷ್ಟಿದೆ? 2 ಮೆಲನ್ ಮತ್ತು 1 ಮೈನಸ್ 1 ಆ್ಯಪಲ್. ಹಾಗಾದರೆ 30 ಆರೆಂಜ್ಗಳಿಗೆ ಈಕ್ವೇಷನನ್ನು ಕಂಡುಹಿಡಿಬೇಕಾಗ್ತದೆ. ಸೊ ಅದಕ್ಕೆ ಏನು ಮಾಡೋಣ, ಇಲ್ಲಿ 6 ಮಲ್ಟಿಪ್ಲೈ ಬೈ 6 ಟು ಗೆಟ್ 30 ಆರೆಂಜಸ್. ಹೌದಲ್ಲ? ಟು ಗೆಟ್ 30 oranges we have to multiply by 6. ಹಾಗಾದರೆ 30 ಆರೆಂಜ್ಗಳು ಬರಬೇಕಂತಂದರೆ ನಾವೇನು ಮಾಡ್ತೀವಿ? 6ರಿಂದ ಮಲ್ಟಿಪ್ಲೈ ಮಾಡ್ತೀವಿ ಬೋತ್ ದ ಸೈಡ್. ಸೊ ಹಿಯರ್ 6 into 5 oranges and here 6 into 2 upon 7 upon 3. Yes, here 2 as it is. 2 melons is there, 2 is as it is. 2 into melon, yes, 2 is as it is. Melons means we know 1 melon is equal to 7 upon 3. So in place of melon we have written 7 upon 3 apple minus 1 apple as it is. Yes, ಇಲ್ಲಿ ಈಕ್ವೇಷನ್ ಗೊತ್ತೈತಲ್ಲ, 6 into 5 ಇದೆ, 6 into 5 ಬರೆದ್ವಿ. ಇಲ್ಲಿ 2 ಇದೆ, 2 as it is, 6 into 2 as it is. 1 ಮೆಲನ್ ಅಂದರೆ 7 upon 3 ಆ್ಯಪಲ್ ಇದೆ, ಅದಕ್ಕೆ 7 upon 3 minus 1 apple as it is. So 6 into 5, 30 oranges is equal to 6 into this multiply 2 into 7, 14 divided by 3 minus 1 apple, so minus 1. Now if you solve it you will get 28. Yes, because 6 into 14 minus 3 ones are 3 twos are, so 2 into 14 is 28. 28 minus 6 into 1, 6. So 28 minus 6 apples. So 30 oranges is equal to 28 minus 6 is 22. So 30 oranges is equal to 22 apples. Yes, if we
if he has enough money to buy 30 oranges, then he can buy 22 apples. So option A is the right answer. Yes, question number 45. A walks around a circular field at the rate of 1 round per hour, while B runs around it at the rate of 6 rounds per hour. They start in the same direction from the same point at 7:30 a.m. They shall first cross each other at option A 8:30 a.m., 7:48, 8:10, 7:42 a.m. ಎಸ್ ಎ ಒಂದು ವೃತ್ತಾಕಾರದ ಮೈದಾನದಲ್ಲಿ ಗಂಟೆಗೆ ಒಂದು ಸುತ್ತಿನ ವೇಗದಲ್ಲಿ ಕ್ರಮಿಸಬಲ್ಲನು. ಬಿ ಗಂಟೆಗೆ 6 ಸುತ್ತುಗಳನ್ನು 1 ಗಂಟೆಯಲ್ಲಿ ಕ್ರಮಿಸಬಲ್ಲನು. ಅವರು 7:30ಕ್ಕೆ ಅದೇ ಪಾಯಿಂಟ್ನಿಂದ ಒಂದೇ ದಿಕ್ಕಿನಲ್ಲಿ ಕ್ರಮಿಸಲು ಆರಂಭಿಸಿದರೆ ಅವರು ಮೊದಲಿಗೆ ಪರಸ್ಪರ ದಾಟಿದರು. ಎಸ್ ಯಾವ ಒಂದು ಸಮಯಕ್ಕೆ? Yes, let us calculate it. Okay, A walks around a circular field at the rate of 1 round per hour. Yes, A and B move together in the same direction. Yes, A's speed is okay. Here, first A and B are moving in the same direction at the same time. Yes, they start in the same direction at the same time. That is at 7:30. And so they will first meet each other when there is a difference of 1 round between them. Yes, they are going to meet when they are going to meet each other when there is a difference of 1 round. So now A's speed is 1 round per hour. B speed is 6 rounds per hour. So relative speed is equal to A and B. What is the difference here? 6 minus 1, 5 rounds are difference. Okay, but when they will meet, when there is 1 round difference. Now here the difference is 5 rounds. So time taken to complete 1 round is equal to 1 upon 5 hour. Yes, 1 upon time taken to complete 1 round is 1 upon 5. Okay, so 1 upon 5 hour means it is in minutes, it is 12 minutes. Then they will meet each other at what time they have started here? At 7:30. So 7:30 plus they are taking 12 minutes to complete 5 rounds. And they, when they will meet, when there is a difference of only 1 round. Yes, to complete 5 rounds they are taking 12 minutes. So there is a difference of only 1 round now. And at what time they have started? 7:30. So 7:30 they have started. 7:30 plus 12 is 7 hour 42 minutes. They will meet at 7 hour 42 minutes. So option D is the correct answer. ಎಸ್ ಗೊತ್ತಾಯ್ತಲ್ಲ, ಎ ಮತ್ತು ಬಿ ಒಂದೇ ಡೈರೆಕ್ಷನಲ್ಲಿ ಅಟ್ ಎ ಟೈಮ್ ಓಡ್ತಾ ಇದ್ದಾರೆ. ಎನ ಸ್ಪೀಡ್ ಎಷ್ಟಿದೆ? 1 ರೌಂಡ್ ಪರ್ ಅವರ್. ಬಿನ ಸ್ಪೀಡ್ 6 ರೌಂಡ್ಸ್ ಪರ್ ಅವರ್. ಅವರಿಬ್ಬರು ಯಾವಾಗ ಮೀಟ್ ಆಗ್ತಾರೆ? ಯಾವಾಗ ಅವರಿಬ್ಬರ ನಡುವೆ 1 ರೌಂಡ್ ಡಿಫ್ರೆನ್ಸ್ ಇರ್ತದೆ ಅವಾಗ. ಸೊ ಇಲ್ಲಿ ರಿಲೇಟಿವ್ ಸ್ಪೀಡ್ ಏನಿದೆ? ಎ ಮೈನಸ್ ಬಿ. 6 minus 1 ಎಷ್ಟು ಬಂತು? 5 ಬಂತು. ಹಾಗಾದರೆ 1 ರೌಂಡನ್ನು ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ಸಮಯ ತಗೋತಾರೆ ಅವರು? 1/5 hours. ಸೊ ಓಕೆ, ಈ ಅವರನ್ನು ಮಿನಿಟ್ನಲ್ಲಿ ಕನ್ವರ್ಟ್ ಮಾಡಿದರೆ 12 ಮಿನಿಟ್ ಆಗ್ತದೆ. ಸೊ ಅವ್ರು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ? 7:30. 7:30 ಪ್ಲಸ್ 12 ನಿಮಿಷಗಳು ಎಷ್ಟಾಯಿತು? 7 ಗಂಟೆ 42 ನಿಮಿಷಗಳು. Yes, let us move to the next question. Yes, here read the following passage carefully and answer the questions 46 to 50. Yes, here you have to read the paragraph and you have to answer the questions. Yes, please you can pause the video and read the paragraph, then you can try to answer the questions. When you are going to answer the paragraph questions, I suggest first go through the questions, read the questions carefully and try to find the answers. Yes, you can pause the video and read the paragraph. Yes, 2 paragraphs. Friends, ಕನ್ನಡದಲ್ಲಿ ಕೂಡ ನೀವು ಇಲ್ಲಿ ಪ್ಯಾಸೇಜನ್ನು ನೋಡಬಹುದು. ಈ ಪ್ಯಾಸೇಜನ್ನು ನೀವು KCET 2018 ಕ್ವಶನ್ ಪೇಪರ್ದಲ್ಲಿ ಇದೆ, ಅಥವಾ ಇಲ್ಲಿ ವಿಡಿಯೋನಲ್ಲಿಯೂ ಕೂಡ ನೀವು ಪಾಸ್ ಮಾಡಿ ನೋಡ್ಬೋದು. ಕೆಳಗಿನ ವಾಕ್ಯವೃಂದವನ್ನು ಎಚ್ಚರಿಕೆಯಿಂದ ಓದಿ 46ರಿಂದ 50ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಸೊ ನಾನು ಪ್ಯಾಸೇಜನ್ನು ಓದೋದಿಲ್ಲ,
ಇಲ್ಲಾಂತಂದರೆ ವಿಡಿಯೋ ತುಂಬ ದೊಡ್ಡದಾಗ್ಬಿಡ್ತದೆ. ಸೊ ನೀವು ಪಾಸ್ ಮಾಡಿ ಪ್ಯಾಸೇಜನ್ನು ಓದಿಕೊಂಡು ಕ್ವಶನ್ಗಳಿಗೆ ಆನ್ಸರ್ ಮಾಡಿ. ಇನ್ನೊಂದು ಪ್ಯಾರಾಗ್ರಾಫ್ ಇದೆ. ಓಕೆ, ನೀವು ವಿಡಿಯೋನ ಪಾಸ್ ಮಾಡಿ ಪ್ಯಾಸೇಜನ್ನು ಓದ್ಬೋದು, ಅಥವಾ ಈ ಒಂದು ಕ್ವಶನ್ ಪೇಪರ್ ಕೂಡ ನಿಮ್ಮ ಹತ್ರ ಇರ್ಬೋದು. ಓಕೆ, yes, let us move to the questions. You can pause the video and you can read the question. ನಾನು ಆನ್ಸರ್ ಮಾತ್ರ ಹೇಳ್ಬಿಡ್ತೀನಿ ನಿಮಗೆ. 46 white man's burden is based on. ಆಪ್ಷನ್ ಸಿ, Paul's notion of superiority. ಬಿಳಿ ಮನುಷ್ಯನ ಹೊರೆಯು ಇದನ್ನು ಆಧರಿಸಿದೆ. ಆಪ್ಷನ್ ಸಿ, ಶ್ರೇಷ್ಠತೆಯ ಕಲ್ಪನೆ. ಫ್ರೆಂಡ್ಸ್, ಪ್ಯಾಸೇಜ್ನಲ್ಲಿ ಯಾವಾಗಲೂ ನೀವು ಮಾರ್ಕ್ಸನ್ನು ಕಳೆದುಕೊಳ್ಬಾರ್ದು. ಅಲ್ಲೇ ಪ್ಯಾರಾಗ್ರಾಫ್ ಇರ್ತದೆ, ಅದರಲ್ಲಿನೇ ಉತ್ತರ ಇರ್ತದೆ. ಸೊ ಯಾವಾಗಲೂ ಸ್ವಲ್ಪ ತಾಳ್ಮೆಯಿಂದ ಪ್ಯಾಸೇಜನ್ನು ಓದಿ. ಸೊ ಕ್ವಶನ್ ನಂಬರ್ 47, ಇನ್ ದ ಪ್ಯಾಸೇಜ್ ನಾರ್ತ್ ರೆಫರ್ಸ್ ಟು. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇಂಪೀರಿಯಲಿಸ್ಟಿಕ್ ಯುರೋಪಿಯನ್ ಕಂಟ್ರೀಸ್. ಆ ಪ್ಯಾಸೇಜ್ನಲ್ಲಿ ಉತ್ತರ ಉಲ್ಲೇಖಿಸುವುದು. ಆಪ್ಷನ್ ಸಿ, ಸಾಮ್ರಾಜ್ಯಶಾಹಿ ಯುರೋಪಿಯನ್ ರಾಷ್ಟ್ರಗಳು. Yes friends, don't lose the marks in passage. Read the passage carefully and try to answer the questions. Question number 48, the author argues that the attempt by the West to protect the third world's environment is. ಆಪ್ಷನ್ ಸಿ, ಹಾರ್ಮ್ಫುಲ್ ಟು ದ ಥರ್ಡ್ ವರ್ಲ್ಡ್. ತೃತೀಯ ಜಗತ್ತಿನ ವಾತಾವರಣ ಕಾಪಾಡಲು ಪಶ್ಚಿಮದ ಪ್ರಯತ್ನವನ್ನು ಲೇಖಕರು ಹೀಗೆಂದು ವಾದಿಸುತ್ತಾರೆ. ಆಪ್ಷನ್ ಸಿ, ತೃತೀಯ ಜಗತ್ತಿಗೆ ತೊಂದರೆದಾಯಕ. Question number 49, what is the author's view in is essential to Indian civilization? Option C, democratic pluralism. ಭಾರತೀಯ ನಾಗರಿಕತೆಗೆ ಯಾವುದು ಮಹತ್ತರವೆಂದು ಲೇಖಕರ ದೃಷ್ಟಿಕೋನವಾಗಿದೆ. ಆಪ್ಷನ್ ಸಿ, ಪ್ರಜಾಪ್ರಭುತ್ವದ ಬಹುತ್ವ. Question number 50, last question, decolonizing the south means option B, requires the decolonization of the north. Yes, if you read the passage carefully, then you will come to know the answer. ದಕ್ಷಿಣವನ್ನು ವಸಾಹತು ಮುಕ್ತಗೊಳಿಸುವಿಕೆ, ಉತ್ತರದ ವಸಾಹತು ಮುಕ್ತಗೊಳಿಸುವಿಕೆಗೆ ಅಗತ್ಯ. ನೀವು ಪ್ಯಾಸೇಜನ್ನು ಸರಿಯಾಗಿ ಓದಿದರೆ ನಿಮಗೆ ಆನ್ಸರ್ ಗೊತ್ತಾಗ್ತವೆ. So friends, for our regular updates, you can join our Telegram group. The link will be given in the description box. And I wish all the best to all KCET aspirant. And for more mock tests, for more videos and all, you can join our Telegram group. You can subscribe to Global Online University YouTube channel, and if you have any doubts, you can also comment in the comment section. If you have any suggestions to improve our lectures, you are welcome to comment in the comment box. Thank you.